ಎಲ್ಲರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಹಾಕಿದ್ದೆ. ಅದೆಲ್ಲವನ್ನು ನೀವು ನೋಡಿರ್ತೀರ. ಇದು ನನ್ನ ಮೊದಲನೇ ಟೀಚಿಂಗ್ ವಿಡಿಯೋ, ಫಸ್ಟ್ ಟೀಚಿಂಗ್ ವಿಡಿಯೋ. ಈ ಒಂದು ಮೊದಲನೇ ಟೀಚಿಂಗಲ್ಲಿ ನಾನು ಸೈನ್ಸ್ ಒಂದು ವಿಷಯವನ್ನು ಆಯ್ದುಕೊಂಡಿದ್ದೀನಿ. ಸೈನ್ಸ್ ಬಗ್ಗೆ, ಸೈನ್ಸಲ್ಲಿ 3 ರೀತಿಯಾಗಿ ಪಾರ್ಟ್ಗಳು ಬರುತ್ತೆ. ಒಂದು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಮತ್ತು ಬಯೋಲಜಿ. ಇವತ್ತು ನಾನು ಬಯೋಲಜಿಯಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದಂದರೆ ಜೀವಶಾಸ್ತ್ರದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಟಾಪಿಕ್ಕು ಜೀವಕೋಶ. ಆ ಜೀವಕೋಶದ ಬಗ್ಗೆ ಇವತ್ತು ನಾನು ನಿಮಗೆ ಟೀಚ್ ಮಾಡ್ತೀನಿ. ಯಾಕಂತಂದರೆ ನಾವೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದರೆ ಹಲವಾರು ಎಲ್ಲ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ ಮತ್ತು ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆನೂ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಅದರಲ್ಲಿ ಒಂದು 7-8 ಕ್ವಶನ್ಗಳು ಸೈನ್ಸ್ ಬಗ್ಗೆ ಇದ್ದೇ ಇರುತ್ತೆ. ಅದು ಕೆಮಿಸ್ಟ್ರಿ, ಫಿಸಿಕ್ಸ್, ಬಯೋಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವುದೇ ಆಗಿರ್ಬೋದು. ಅದರಲ್ಲಿ ನಾನಿವತ್ತು ಬಯೋಲಜಿಯಲ್ಲಿ ಜೀವಕೋಶ ಅನ್ನುವಂಥ ಕಾನ್ಸೆಪ್ಟನ್ನು ಚೂಸ್ ಮಾಡಿಕೊಂಡು ಟೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಜೀವಕೋಶದ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ, ಹಿಂದೆ ಯಾವ್ಯಾವ ಎಕ್ಸಾಮ್ಗಳಾಗಿದ್ದಾವೋ ಆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಈ ಜೀವಕೋಶ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಹಲವಾರು ಬಂದಿವೆ. ಸೊ ಅದರ ರಚನೆ, ಕಾರ್ಯ, ಆಮೇಲೆ ಅದರಲ್ಲಿರುವಂಥ ಕಣದಂಗಗಳು, ಇವುಗಳ ಕುರಿತಾಗಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಈ ಜೀವಕೋಶ ಅಂತಂದರೆ ಏನು, ಅದು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ, ಅದರ ರಚನೆ ಏನಿದೆ, ಅದರ ಇಂಪಾರ್ಟೆಂಟ್ ಏನಿದೆ ನಮ್ಮ ಇದರಲ್ಲಿ ಅನ್ನೋದನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಸೊ ಜೀವಕೋಶ ಅಂತಂದರೆ ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಕ್ಕೆ ಜೀವಕೋಶ ಅಂತ ಹೇಳಿ ಕರೀತಾರೆ. ಜೀವಿಯ ರಚನೆ ಮತ್ತು ಕಾರ್ಯ ಇವೆರಡು ಇಂಪಾರ್ಟೆಂಟು. ರಚನೆ ಮತ್ತು ಕಾರ್ಯ. ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಕ್ಕೆ ಜೀವಕೋಶ ಅಂತ ಹೇಳಿ ಕರೀತಾರೆ. ಈಗ ಮನುಷ್ಯನ ದೇಹ ಹಲವಾರು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಈಗ ಬಹುಸಂಖ್ಯಾತ ಜೀವಕೋಶಗಳು ನಮ್ಮ ದೇಹದಲ್ಲಿರುತ್ತೆ. ರಚನೆ ಮತ್ತು ಕಾರ್ಯ ಅಂತ ಯಾಕೆ ಕರೆದು, ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕ ಬೇಸಿಕ್ ಇರುತ್ತೆ ಜೀವಕೋಶದಲ್ಲಿ. ರಚನೆ, ಹೌದು, ನಾನು ಒಂದು ಮನುಷ್ಯನ ಒಂದು ದೇಹವನ್ನು ತೆಗೆದುಕೊಂಡಾಗ ಕೈ, ಕಾಲು, ಮೂಳೆ, ತಲೆ, ಒಂದು ದೇಹ ಸ್ಟ್ರಕ್ಚರ್, ಬಾಡಿ ಸ್ಟ್ರಕ್ಚರ್ ಆಗಿದೆ ರಚನೆ. ಮತ್ತು ಕಾರ್ಯ ಏನಾಗುತ್ತೆ, ಮನುಷ್ಯನ ದೇಹದಲ್ಲಿ ಹಲವಾರು ಕಾರ್ಯಚಟುವಟಿಕೆಗಳು ನಡೀತವೆ. ಈಗ ಉಸಿರಾಟ ನಡೆಯುತ್ತೆ, ಜೀರ್ಣಕ್ರಿಯೆ ನಡೆಯುತ್ತೆ ಮತ್ತು ವಿಸರ್ಜನೆ ನಡೆಯುತ್ತೆ. ಸೊ ಮನುಷ್ಯನ ರಚನೆ ಮತ್ತು ಕಾರ್ಯ ಇವೆರಡೂ ನಡಿಬೇಕಾದ್ರೆ ಯಾವ್ದು ಬೇಕು ಅಂತಂದರೆ ಜೀವಕೋಶ ಇರಲೇಬೇಕು. ನಮ್ಮ ದೇಹದಲ್ಲಿ ಹಲವಾರು ಜೀವಕೋಶಗಳು ಇರೋದ್ರಿಂದ ದೇಹದ ರಚನೆ ಮತ್ತು ಕಾರ್ಯಕ್ಕೆ ಒಂದು ಮೂಲ ಘಟಕ ಯಾವುದಾಗಿದೆ ಅಂದರೆ ಜೀವಕೋಶ ಅಂತ ಹೇಳ್ಬೋದು. ಇದೊಂದು PC ಎಕ್ಸಾಮ್ಗಳಲ್ಲಿ ಈ ಕ್ವಶನ್ಸ್ ಬಂದಿತ್ತು. ಜೀವಕೋಶ ಎನ್ನುವುದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಅಂತ ಕೆಳಗಡೆ ಆಪ್ಷನ್ಸ್ಗಳಲ್ಲಿ ಇತ್ತು. ಸೊ ಜೀವಕೋಶ ಅಂತಂದರೆ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಕ್ಕೆ ನಾವು ಜೀವಕೋಶ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಜೀವಕೋಶ ಅನ್ನುವಂಥ ಕಾನ್ಸೆಪ್ಟ್ ಯಾವ ರೀತಿಯಾಗಿ ಬೆಳೀತಾ ಬಂತು? ಮೊದಲು ನಮ್ಮ ಬಾಡಿಯಲ್ಲಿ ಜೀವಕೋಶಗಳು ಇದಾವೆ ಅಂತ ನಮ್ಗೆ ಗೊತ್ತಿತ್ತಾ? ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಜೀವಕೋಶ ಅನ್ನುವಂಥ ಕಾನ್ಸೆಪ್ಟನ್ನು ಕಂಡು ಹಿಡಿದವರು ಯಾರು ಅಂತಂದ್ರೆ ರಾಬರ್ಟ್ ಹುಕ್ ಅವರು. ರಾಬರ್ಟ್ ಹುಕ್ ಅನ್ನುವಂಥ ಒಬ್ಬ ಆಂಗ್ಲ ವಿಜ್ಞಾನಿ ಜೀವಕೋಶವನ್ನು ಮೊಟ್ಟ ಮೊದಲಿಗೆ ಕಂಡು ಹಿಡಿದಂತಹ ವಿಜ್ಞಾನಿ. ಅವರು ಕಾರ್ಕ್ ಅನ್ನುವಂಥ ಒಂದು ಬೆಂಡಿನ ತಿರುಳನ್ನ ಸೂಕ್ಷ್ಮ ದರ್ಶಕದ ಮೂಲಕ ವೀಕ್ಷಿಸುವಾಗ ಈ ಒಂದು ಜೀವಕೋಶ ಅಂತ ಶೆಲ್ ಅಂದ್ರೆ ಅದರಲ್ಲಿ ಕಣದಂಗಗಳ ರೀತಿಯ ರಚನೆಗಳ ಕಂಡುಬಂದು ಅವುಗಳಿಗೆ ಸೆಲ್ ಅಂತ ಹೆಸರಿಟ್ಟರು. ಅದೇ ಮುಂದೆ ಜೀವಕೋಶ ಆಗಿ ಇದಾಯಿತು. ಹಾಗಾದ್ರೆ ಜೀವಕೋಶ ಅನ್ನುವಂಥ ಕಾನ್ಸೆಪ್ಟ್ ಮೊದಲು ಬೆಳೆದಿದ್ದು ಯಾವಾಗ, ಅದನ್ನ ಎಲ್ಲಿ ಅಂದರೆ 1765ರಲ್ಲಿ ರಾಬರ್ಟ್ ಹುಕ್ ಅನ್ನುವಂಥ ಒಬ್ಬ ವ್ಯಕ್ತಿ, ಆಂಗ್ಲ ವಿಜ್ಞಾನಿ, ಈ ಒಂದು ಜೀವಕೋಶವನ್ನು ಮೊದಲಿಗೆ ಕಂಡುಹಿಡಿದವರು. ಸೊ ಜೀವಕೋಶದ ಪಿತಾಮಹ ಅಂತ ಹೇಳಿ ಕರೀತಾರೆ. ರಾಬರ್ಟ್ ಹುಕ್ ಅವರನ್ನ ಜೀವಕೋಶದ ಪಿತಾಮಹ ಅಂತ ಹೇಳಿ ಕರೀತಾರೆ. ಈ ಜೀವಕೋಶವನ್ನು ನಾವು ಸೆಲ್ ಅಂತ ಹೇಳಿ ಕರಿತೀವಿ. ಇದನ್ನ ಜೀವಶಾಸ್ತ್ರದ ಪರಿಭಾಷೆಯಲ್ಲಿ ಜೀವಕೋಶವನ್ನು ಸೈಟೋ ಅಂತ ಹೇಳಿ ಕರೀತಾರೆ. ಸೈಟೋ ಅಂತ ಹೇಳಿ ಕರೀತಾರೆ. ಸೊ ಜೀವಕೋಶದ ಅಧ್ಯಯನಕ್ಕೆ ಸೈಟಾಲಜಿ ಅಂತ ಹೇಳಿ ಕರಿತೀವಿ. ಜೀವಕೋಶವನ್ನು ಕಂಡುಹಿಡಿದವರು ರಾಬರ್ಟ್ ಹುಕ್ 1765ರಲ್ಲಿ. ಆಮೇಲೆ ಇದನ್ನ ಸೆಲ್ ಅಂತ ಹೇಳಿ ಕರೀತಾರೆ ಜೀವಕೋಶಕ್ಕೆ. ಅದರ ಜೀವಶಾಸ್ತ್ರದ ಪರಿಭಾಷೆಯಲ್ಲಿ ಸೈಟೋ ಅಂತ ಹೇಳಿ ಕರೀತಾರೆ. ಜೀವಕೋಶಗಳ ಅಧ್ಯಯನಕ್ಕೆ
ಸೈಟಾಲಜಿ ಅಂತ ಹೇಳಿ ಕರೀತಾರೆ. ಮುಂದೆ ಇನ್ನೊಂದು ವಿಷಯ ಬರುತ್ತೆ, ಕೋಶೀಯ ವಿಜ್ಞಾನ ಅಂತೇಳಿ. ಜೀವಕೋಶವನ್ನು ಕಂಡುಹಿಡಿದ್ರು, ಬಟ್ ಜೀವಕೋಶ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರೆ ಜೇಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಎನ್ನುವಂಥ ವ್ಯಕ್ತಿ. ಜೇಕಬ್ ಸ್ಲೀಡನ್ ಅಂಡ್ ಥಿಯೋಡರ್ ಶ್ವಾನ್. ರಲ್ಲಿ ಜೀವಕೋಶ ಸಿದ್ಧಾಂತ ಅಥವಾ ಕೋಶೀಯ ಸಿದ್ಧಾಂತವನ್ನು ಮಂಡಿಸಿದರು. ಇವರು ಕಾನ್ಸೆಪ್ಟನ್ನು ಕಂಡುಹಿಡಿದವರು ಇವರು, ಬಟ್ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರೆ ಜೇಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್. ಜೇಕಬ್ ಸ್ಲೀಡನ್ ಇವರು ಸಸ್ಯಶಾಸ್ತ್ರಜ್ಞರು, ಥಿಯೋಡರ್ ಶ್ವಾನ್ ಇವರು ಪ್ರಾಣಿಶಾಸ್ತ್ರಜ್ಞರು. ಕೋಶೀಯ ಸಿದ್ಧಾಂತವನ್ನು ಮಂಡಿಸಿದರು. ಹಾಗಾದರೆ ಇವರು ಸಿದ್ಧಾಂತದಲ್ಲಿ ಏನು ಹೇಳ್ತದೆ ಅನ್ನೋದನ್ನು ನೋಡೋಣ. ಈಗ ಒಬ್ಬ ವ್ಯಕ್ತಿಯ ಜೀವಕೋಶದಲ್ಲಿ ಒಂದು ಅಥವಾ ಅನೇಕ ಜೀವಕೋಶಗಳಿರ್ಬೋದು. ನಮ್ಮ ಬಾಡಿಯಲ್ಲಿ ಒಂದೇ ಜೀವಕೋಶ ಇಲ್ಲ, ಹಲವಾರು ಜೀವಕೋಶಗಳಿದ್ದಾವೆ. ಒಬ್ಬ ವ್ಯಕ್ತಿಯ ದೇಹದಲ್ಲಿ ಅಥವಾ ಒಬ್ಬ ಜೀವಿಯ ದೇಹದಲ್ಲಿ ಒಂದು ಜೀವಕೋಶ ಅಥವಾ ಒಂದಕ್ಕಿಂತ ಹೆಚ್ಚಿನ ಜೀವಕೋಶಗಳಿರುತ್ತೆ. ಒಂದು ಜೀವಕೋಶ ನಾಶವಾದ ನಂತರನೇ ಮತ್ತೊಂದು ಜೀವಕೋಶ ಉಗಮವಾಗಲಿಕ್ಕೆ ಸಾಧ್ಯ. ಈಗ ನಮ್ಮ ಬಾಡಿಯಲ್ಲಿ ಒಂದು ಜೀವಕೋಶ ಇದೆ ಅಂದರೆ ಅದು ನಶಿಸಿ ಹೋದಾಗ ಮತ್ತೊಂದು ಕೋಶ ಉಗಮವಾಗಲಿಕ್ಕೆ ಸಾಧ್ಯ, ಅಥವಾ ಇರುವಂಥ ಜೀವಕೋಶ ಅದು ವಿಭಜನೆ ಆದಾಗ ಇನ್ನೊಂದು ಜೀವಕೋಶ ಉಗಮವಾಗಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಿಳಿಸಿದವರು ಯಾರು? ಜೇಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಅವರು. ಇದ್ರ ಬಗ್ಗೆನೂ ಕ್ವಶನ್ ಕೇಳಿದ್ದಾರೆ, ಕೋಶೀಯ ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿ ಅಂತೇಳಿ. ಸ್ವಾನ್ ಮತ್ತು ಸ್ಲೀಡನ್ ಅಂತ ಶಾರ್ಟ್ಕಟ್ ಆಗಿ ಕೆಳಗಡೆ ಆಪ್ಷನ್ಸ್ ಅಲ್ಲಿ ಇತ್ತು. ಆಮೇಲೆ ಇದು ಕೋಶೀಯ ಸಿದ್ಧಾಂತ. ಜೀವಿಯ ಒಂದು ದೇಹವು ಅಥವಾ ಜೀವಿಯು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತದೆ. ಒಂದು ಜೀವಕೋಶದ ಒಂದು ಉಗಮ ಮತ್ತೊಂದು ಜೀವಕೋಶ ಹುಟ್ಕೋಬೇಕಾದ್ರೆ ಇರೋ ಜೀವಕೋಶ ನಶಿಸಿ ಹೋದಾಗ ಇನ್ನೊಂದು ಜೀವಕೋಶ ಉಗಮವಾಗಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಸಿದ್ಧಾಂತವನ್ನು ಈ ಕೋಶೀಯ ಸಿದ್ಧಾಂತ ಹೇಳುತ್ತೆ. ಹಾಗಾದರೆ ನಮ್ಗೆ ಗೊತ್ತಾಯ್ತು ಇವಾಗ ಒಬ್ಬ ವ್ಯಕ್ತಿಯ ದೇಹ ಹಲವಾರು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ ಅಂತೇಳಿ. ಹಾಗಾದರೆ ಮನುಷ್ಯನ ಒಂದು ದೇಹದಲ್ಲಿ ಅತಿ ದೊಡ್ಡ ಜೀವಕೋಶ ಯಾವುದು ಅಂತಂದರೆ ನ್ಯೂರಾನ್ ಅಥವಾ ನರಕೋಶ ಅಂತ ಹೇಳಿ ಕರಿತೀವಿ. ಅತಿ ಉದ್ದವಾದ ಜೀವಕೋಶ ಯಾವುದು ಅಂತಂದರೆ ನ್ಯೂರಾನ್. ಮನುಷ್ಯನ ದೇಹದಲ್ಲಿ ಅತಿ ಉದ್ದವಾದ ಜೀವಕೋಶ ನ್ಯೂರಾನ್. ಅತಿ ದೊಡ್ಡ ಜೀವಕೋಶ ಯಾವುದು ಅಂತಂದರೆ ಅಂಡಾಣು. ಹಾಗಾದರೆ ಅತಿ ಚಿಕ್ಕ ಜೀವಕೋಶ ಯಾವುದು ಅಂತಂದರೆ ವೀರ್ಯಾಣು ಅಥವಾ ಕ್ರೋಮೋಸೋಮ್ ಅಂತ ಹೇಳಿ ಕರಿತೀವಿ. ಇದು ಮನುಷ್ಯನ ದೇಹದಲ್ಲಿ ಉದ್ದವಾದ ಜೀವಕೋಶ ನ್ಯೂರಾನ್, ಅತಿ ದೊಡ್ಡ ಜೀವಕೋಶ ಅಂಡಾಣು, ಚಿಕ್ಕ ಜೀವಕೋಶ ವೀರ್ಯಾಣು. ಹಾಗಾದರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಜೀವಕೋಶ ಯಾವುದು ಅಂತಂದರೆ ಆಸ್ಟ್ರಿಚ್ ಮೊಟ್ಟೆ ಅಥವಾ ಉಷ್ಟ್ರಪಕ್ಷಿಯ ಮೊಟ್ಟೆ ಅಂತ ಹೇಳಿ ಕರಿತೀವಿ. ಇದು ಅತಿ ದೊಡ್ಡದಾದ ಮೊಟ್ಟೆ. ಇದು ಮಿನಿಮಮ್ 1.5 kg ಇರುತ್ತದೆ. 1.5 kg ತೂಕವನ್ನು ಹೊಂದಿರುತ್ತೆ. ಇದು ಅತಿ ದೊಡ್ಡ ಜೀವಕೋಶ ಪ್ರಪಂಚದಲ್ಲಿ ಆಸ್ಟ್ರಿಚ್ ಮೊಟ್ಟೆ. ಅತಿ ಚಿಕ್ಕ ಜೀವಕೋಶ ಯಾವುದು ಅಂತಂದ್ರೆ ಮೈಕೋಪ್ಲಾಸಮ್. ಇದೊಂದು ಬ್ಯಾಕ್ಟೀರಿಯಾ, ಕೋಶ ಇದನ್ನು ಹೊಂದಿರುತ್ತೆ. ಇದೊಂದು ಬ್ಯಾಕ್ಟೀರಿಯಾ. ಇದ್ರ ಬಗ್ಗೆ ಕ್ವಶನ್ಸ್ಗಳನ್ನು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಮನುಷ್ಯನ ದೇಹದಲ್ಲಿ ಉದ್ದವಾದ ಜೀವಕೋಶ ನ್ಯೂರಾನ್, ದೊಡ್ಡದು ಅಂಡಾಣು, ಚಿಕ್ಕದು ವೀರ್ಯಾಣು. ಆಮೇಲೆ ಪ್ರಪಂಚದಲ್ಲಿ ಅತಿ ದೊಡ್ಡ ಜೀವಕೋಶ ಆಸ್ಟ್ರಿಚ್ ಮೊಟ್ಟೆ, ಚಿಕ್ಕ ಜೀವಕೋಶ ಮೈಕೋಪ್ಲಾಸಮ್. ಇದು ಕ್ವಶನ್ ಬಂದಿದೆ. ಮೈಕೋಪ್ಲಾಸಮ್ ಒಂದು ಬ್ಯಾಕ್ಟೀರಿಯಾ, ವೈರಸ್, ಈ ಥರ ಆಪ್ಷನ್ಸ್ಗಳಿತ್ತು. ಮೈಕೋಪ್ಲಾಸಮ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ. ಈಗ ಜೀವಕೋಶದ ಬಗ್ಗೆ ಗೊತ್ತಾಯಿತು. ಹಾಗಾದರೆ ಜೀವಕೋಶ ಯಾವ ರೀತಿಯಾಗಿ ರಚನೆ ಮತ್ತು ಕಾರ್ಯವನ್ನು ಹೊಂದಿದೆ ಅದರ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಇದೊಂದು ಜೀವಕೋಶ. ಫಾರ್ ಎಕ್ಸಾಂಪಲ್ ಇದೊಂದು ಜೀವಕೋಶ ಈ ರೀತಿಯಾಗಿರುತ್ತೆ ಅನ್ಕೊಳ್ಳೋಣ. ಇದು ಜೀವಕೋಶ. ಇದು 3 ರೀತಿಯ ಪೊರೆಗಳನ್ನು ಹೊಂದಿರುತ್ತೆ. 1, 2, 3. ಈ 3 ರೀತಿಯ ಪೊರೆಗಳನ್ನು ಹೊಂದಿರುತ್ತೆ. ರಾಬರ್ಟ್ ಹುಕ್ ಅವರು ಏನು ಮಾಡಿದ್ರು ಅಂದರೆ ಸೂಕ್ಷ್ಮ ದರ್ಶಕದ ಮೂಲಕ ಜೀವಕೋಶನ ವೀಕ್ಷಿಸಿದ್ರು. ಸೂಕ್ಷ್ಮ ದರ್ಶಕದ ಮೂಲಕ ಜೀವಕೋಶವನ್ನು ನಾವು ವೀಕ್ಷಿಸಿದಾಗ 3 ರೀತಿಯಂಥ ಒಂದು ರಚನೆಗಳು ಕಂಡುಬಂದು. ಆ 3 ರೀತಿಯ ರಚನೆಗಳು: ಮೇಲಿದ್ದು ಕೋಶ ಪೊರೆ, ಇಲ್ಲಿ ದ್ರವರೂಪದ ವಸ್ತು ಇರುತ್ತೆ, ಇದು ಸೆಕೆಂಡ್ ಪಾರ್ಟ್ ಕೋಶ ರಸ, ಆಮೇಲೆ ಇದೇನು ಸೆಂಟರ್ ಒಳಗಿರೋದು ಕೋಶ ಕೇಂದ್ರ.
ಮೈಕ್ರೋಸ್ಕೋಪ್ ಮೂಲಕ ನಾವು ಜೀವಕೋಶವನ್ನು ವೀಕ್ಷಿಸಿದಾಗ ನಮಗೆ ಎಷ್ಟು ರಚನೆಗಳು, ಎಷ್ಟು ರೀತಿಯ ಪೊರೆಗಳು ಕಂಡು ಬರುತ್ತೆ ಅಂದ್ರೆ 3 ರೀತಿಯದು. ಒಂದು ಕೋಶ ಪೊರೆ, ಕೋಶರಸ, ಕೋಶ ಕೇಂದ್ರ. ಈ ರೀತಿಯಾದಂತಹ ಒಂದು 3 ರೀತಿಯ ರಚನೆಗಳು ಕಂಡು ಬರುತ್ತೆ. ಈ 3 ರೀತಿಯ ರಚನೆಗಳು ವಿಭಿನ್ನ ರೀತಿಯ ಕಾರ್ಯವನ್ನ ನಿರ್ವಹಿಸುತ್ತೆ. ಆ ವಿಭಿನ್ನ ರೀತಿಯ ಕಾರ್ಯವನ್ನ ನಿರ್ವಹಿಸುವುದರಿಂದ ನಾವು ನಮ್ಮ ಮನುಷ್ಯನ ದೇಹದಲ್ಲಿ ನಾವು ಶಕ್ತಿ ಉತ್ಪಾದನೆ, ಪ್ರೋಟೀನ್ ಉತ್ಪಾದನೆ ಇವೆಲ್ಲವೂ ಆಗಿ ನಾವು ಮಾತಾಡೋದು, ನಡೆಯೋದು, ನಮ್ಮ ಮನುಷ್ಯನ ಎಲ್ಲ ಚಟುವಟಿಕೆಗಳು ಕಾರಣ ಯಾವುದು ಅಂತಂದ್ರೆ ಮೇನ್ ಪಾಯಿಂಟ್ಸ್ ಜೀವಕೋಶ. ಸೊ ಈ ಒಂದು ಕೋಶ ಪೊರೆ, ಕೋಶರಸ, ಕೋಶ ಕೇಂದ್ರ ಇವೇನಿದಾವೆ ಇವು ಒಂದೊಂದೇ ಡೀಟೇಲ್ಡ್ ಆಗಿ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಕೋಶ ಪೊರೆ. ಕೋಶ ಪೊರೆ. ಈ ಕೋಶ ಪೊರೆ ಏನನ್ನ ಮಾಡುತ್ತೆ, ಜೀವಕೋಶಕ್ಕೆ ಯಾವ ರೀತಿಯಾಗಿ ಸಹಾಯವನ್ನು ಮಾಡುತ್ತೆ, ಇದರಲ್ಲಿ ಜೀವಕೋಶದಲ್ಲಿ ಕೋಶ ಪೊರೆಯ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದಾವೆ, ಮಹತ್ವ ಏನು ಇದರಲ್ಲಿ ಅಂದ್ರೆ ಕೋಶ ಪೊರೆ. ಈಗ ನಮ್ಮ ಮನುಷ್ಯನ ದೇಹಕ್ಕೆ ಚರ್ಮ ಎಷ್ಟು ಅವಶ್ಯಕವಿದೆಯೋ ಜೀವಕೋಶಕ್ಕೆ ಕೋಶ ಪೊರೆಯು ಕೂಡ ಅಷ್ಟೇ ಅವಶ್ಯಕ. ಈಗ ನಾವು ಚರ್ಮವಿಲ್ಲದಂತಹ ಮನುಷ್ಯನ ದೇಹವನ್ನು ಊಹಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಸೊ ಕೋಶ ಪೊರೆ ಇದು ಏನಿದೆ, ಇದು ಕೋಶ ಪೊರೆ ಒಂದು ಜೀವಕೋಶಕ್ಕೆ ಒಂದು ಆಕಾರ ಮತ್ತು ದೃಢತೆಯನ್ನು ತಂದುಕೊಟ್ಟಿದೆ. ಒಂದು ನಿರ್ದಿಷ್ಟವಾದ ಆಕಾರ ಇದೆ. ಈ ಜೀವಕೋಶ ಒಳಗಡೆ ಹಲವಾರು ಕಣದಂಗಗಳಿದ್ದಾವೆ, ಹಲವಾರು ರೀತಿಯ ಕಾರ್ಯ ಚಟುವಟಿಕೆಗಳು ಇಲ್ಲಿ ಪ್ರೋಸೆಸ್ ನಡೆಯುತ್ತೆ ಇಲ್ಲಿ ಒಳಗಡೆ. ಬಟ್ ಇದನ್ನೆಲ್ಲ ಕವರ್ ಮಾಡಿರುವಂತಹ ಒಂದು ಯಾವುದು ಅಂತಂದ್ರೆ ಕೋಶ ಪೊರೆ. ಈ ಕೋಶ ಪೊರೆ ಒಂದು ಇದಕ್ಕೆ ಆಕಾರ ಮತ್ತು ದೃಢತೆಯನ್ನು ತಂದುಕೊಟ್ಟಿದೆ. ಆಕಾರ ಮತ್ತು ದೃಢತೆ. ಹಾಗಾದ್ರೆ ಈ ಕೋಶ ಪೊರೆ ಯಾವುದರಿಂದ ಮಾಡಲ್ಪಟ್ಟಿದೆ? ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಮಾಡಲ್ಪಟ್ಟಿದೆ. ಪ್ರೋಟೀನ್ ಮತ್ತು ಲಿಪಿಡ್. ಇದು ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್. ಕೋಶ ಪೊರೆಯು ಯಾವುದರಿಂದ ಮಾಡಲ್ಪಟ್ಟಿದೆ? ಕೋಶ ಪೊರೆಯು ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಮಾಡಲ್ಪಟ್ಟಿದೆ. ಕೋಶ ಪೊರೆಯು ಜೀವಕೋಶಕ್ಕೆ ಒಂದು ಆಕಾರ ಮತ್ತು ದೃಢತೆಯನ್ನು ತಂದುಕೊಡುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಇದೊಂದು ಅರೆ ಪಾರಗಮ್ಯ ಪೊರೆಯಾಗಿದೆ. ಅರೆ ಪಾರಗಮ್ಯ ಯಾಕಂತಂದ್ರೆ ಇದು ಜೀವಕೋಶಕ್ಕೆ ಒಂದು ಬಾಸ್ ಇದ್ದಂಗೆ, ಹೆಡ್ ಇದೆ. ಇದು ಎಲ್ಲಾ ವಸ್ತುಗಳನ್ನ ಜೀವಕೋಶದೊಳಗೆ ಹೋಗ್ಲಿಕ್ಕೆ ಬಿಡಂಗಿಲ್ಲ. ಅದು ನಿರ್ದಿಷ್ಟವಾದ ವಸ್ತುಗಳನ್ನು ಮಾತ್ರ ಜೀವಕೋಶದೊಳಗೆ ಹೋಗ್ಲಿಕ್ಕೆ ಬಿಡುತ್ತೆ. ಎಲ್ಲಾ ಜೀವಕೋಶಗಳು ಎಲ್ಲವೂ ನುಗ್ತೀವಂದ್ರೆ ಇದು ಬಿಡಲ್ಲ. ಸೊ ಇದು ಇಲ್ಲಿ ಒಂದು ಸೆಕ್ಯೂರಿಟಿ ಕೆಲಸ ಮಾಡುತ್ತೆ. ಯಾವುದನ್ನು ಬಿಡಬೇಕು ಅಷ್ಟೇ ಬಿಡುತ್ತೆ, ಯಾವುದನ್ನ ಇದು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು ಕೋಶ ಪೊರೆ. ಅರೆ ಪಾರಗಮ್ಯ ಅಂತ ಹೇಳಿ ಕರೀತಾರೆ. ಸೆಮಿ ಪರ್ಮೇಬಲ್, ಇದಕ್ಕೆ ಸೆಮಿ ಪರ್ಮೇಬಲ್ ಅಂತಾನು ಕರೀತಾರೆ. ಅರೆ ಪಾರಗಮ್ಯ ಅಥವಾ ಸೆಮಿ ಪರ್ಮೇಬಲ್. ಜೀವಕೋಶದೊಳಗೆ ಕೋಶ ಪೊರೆ ಮೂಲಕ ಘನರೂಪದ ವಸ್ತುಗಳು ಹೋಗ್ತವೆ. ಜೀವಕೋಶದೊಳಗೆ ಕೋಶ ಪೊರೆ ಮೂಲಕ ದ್ರವರೂಪದ ವಸ್ತುಗಳು ಸಾಗುತ್ತೆ. ಈ ಜೀವಕೋಶದಲ್ಲಿ ಹಲವಾರು ಕಣದಂಗಗಳು ಕಾರ್ಯವನ್ನ ನಿರ್ವಹಿಸುತ್ತೆ. ಈ ಹಲವಾರು ಕಣದಂಗಗಳು ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಅದಕ್ಕೆ ಏನೇನು ಬೇಕು ಅನ್ನೋದನ್ನ ಇದು ಯಾವುದನ್ನು ಇದು ಇಲ್ಲಿ ಬೇಕಾಗುತ್ತೋ ಅವುಗಳನ್ನ ಮಾತ್ರ ಕಳಿಸುತ್ತೆ. ನಿರ್ದಿಷ್ಟವಾದ ವಸ್ತುಗಳನ್ನ ಮಾತ್ರ ಕೋಶ ಪೊರೆ ಮೂಲಕ ಕೋಶದೊಳಗೆ ಇದು ಕಳಿಸೋದು. ಅದಕ್ಕೆ ಇದು ಅರೆ ಪಾರಗಮ್ಯ. ಮೀನ್ಸ್ ಇದು ಫಿಲ್ಟರ್ ಮಾಡುತ್ತೆ, ಎಲ್ಲ ವಸ್ತುಗಳನ್ನು ಬಿಡಲ್ಲ. ಯಾವ್ದು ಬಿಡ್ಬೇಕು ಅಷ್ಟು ಫಿಲ್ಟರ್ ಮಾಡಿ ಇದು ಇಲ್ಲಿ ಕಳಿಸೋದು. ಸೊ ಇದಕ್ಕೆ ಅರೆ ಪಾರಗಮ್ಯ. ಇದು PC ಎಕ್ಸಾಮ್ಗಳಲ್ಲಿ ಕೇಳಿರೋ ಕ್ವಶನ್ಸ್. ಅರೆ ಪಾರಗಮ್ಯ ಅಂದ್ರು ಒಂದೇ, ಸೆಮಿ ಪರ್ಮೇಬಲ್ ಅಂದ್ರು ಒಂದೇ, ಅಥವಾ ಅರೆ ಪಾರದರ್ಶಕ ಅಂದ್ರು ಕೂಡ ಒಂದೇ. ಸೊ ಇದು ಕೋಶ ಪೊರೆ. ಕೋಶ ಪೊರೆ ಒಳಗೆ ಇದು ಏನು ವಸ್ತುಗಳನ್ನ ಇಲ್ಲಿ ಕಳಿಸುತ್ತೋ ಆ ವಸ್ತುಗಳು 3 ರೀತಿಯಾಗಿ ಸಾಗಾಣಿಕೆ ಆಗುತ್ತೆ. ಕೋಶ ಪೊರೆಯ ಮೂಲಕ ಜೀವಕೋಶದೊಳಗೆ ವಸ್ತುಗಳ ಸಾಗಾಣಿಕೆ 3 ರೀತಿಯಾಗಿ ನಡೆಯುತ್ತೆ. ಒಂದು ವಿಸರಣೆ, ಇವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸು. ವಿಸರಣೆ, ಎರಡನೇದು ಅಭಿಸರಣೆ, ಮೂರನೇದು ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಹೇಳಿ ಕರಿತೀವಿ. ಕೋಶ ಪೊರೆಯ ಮೂಲಕ ಜೀವಕೋಶದೊಳಗೆ ವಸ್ತುಗಳ ಸಾಗಾಣಿಕೆ ಯಾವ ರೀತಿಯಾಗಿ ನಡೆಯುತ್ತೆ ಅಂದ್ರೆ 3 ರೀತಿಯಾಗಿ ನಡೆಯುತ್ತೆ. ಒಂದು ವಿಸರಣೆ, ಅಭಿಸರಣೆ, ಮೂರನೇದು ಕ್ರಿಯಾತ್ಮಕ ಸಾಗಾಣಿಕೆ ಅಂತೇಳಿ ಕರಿತೀವಿ. ವಿಸರಣೆ ಯಾವ ರೀತಿಯಾಗಿ ನಡೆಯುತ್ತೆ, ಅಭಿಸರಣೆ, ಕ್ರಿಯಾತ್ಮಕ ಸಾಗಾಣಿಕೆ. ಇವು 3 ಚಟುವಟಿಕೆಗಳ ಮೂಲಕ, ಇವು 3 ಕ್ರಿಯೆಗಳ ಮೂಲಕ ಕೋಶ ಪೊರೆಯ ಮೂಲಕ ಜೀವಕೋಶದೊಳಗೆ ವಸ್ತುಗಳು ಸಾಗಾಣಿಕೆ ಆಗುತ್ತೆ. ಹಾಗಾದ್ರೆ ವಿಸರಣೆ ಅಂತಂದ್ರೆ ಏನು? ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಅಣುಗಳ ಚಲನೆಯನ್ನ ವಿಸರಣೆ ಅಂತ ಹೇಳಿ ಕರಿತೀವಿ. ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯವರೆಗೆ ಡೆನ್ಸಿಟಿ, ಸಾಂದ್ರತೆ, ವಸ್ತುಗಳ ಚಲನೆ ಆಗುವುದನ್ನ
ಅಣುಗಳ ಚಲನೆ, ಇದು ಇಂಪಾರ್ಟೆಂಟು. ವಿಸರಣೆ ಅಂದ್ರೆ ಅಣುಗಳ ಚಲನೆ, ಅಣುಗಳ ಚಲನೆ. ಹಾಗಾದರೆ ಕೋಶ ಪೊರೆಯ ಮೂಲಕ ಜೀವಕೋಶಕ್ಕೆ ಬೇಕಾದಂಥ ಅಗತ್ಯವಾದ ಅಣುಗಳು ವಿಸರಣೆ ಮೂಲಕ ಸಾಗುತ್ತೆ. ಅಧಿಕ ಸಾಂದ್ರತೆ ಇಲ್ಲಿರುತ್ತೆ, ಇಲ್ಲಿ ಅಧಿಕ ಸಾಂದ್ರತೆ, ಇಲ್ಲಿ ಏನೂ ಇರಲ್ಲ, ಯಾಕಂದರೆ ಇನ್ನೂ ಇದು ಸಾಗಾಣಿಕೆ ಕಡಿಮೆ ಸಾಂದ್ರತೆಯೊಳಗೆ ಅಣುಗಳ ಚಲನೆ ಆಯಿತು ಅಂತಂದರೆ ಅದು ಅಭಿಸರಣೆ. ಇದು ಕೋಶ ಪೊರೆಯ ಮೂಲಕ ನಡೆಯುತ್ತೆ. ಸೆಕೆಂಡ್ ಒನ್ ಇದು ವಿಸರಣೆ. ಸೆಕೆಂಡ್ ಒನ್ ಅಭಿಸರಣೆ. ಇಲ್ಲಿ ಅಣುಗಳ ಚಲನೆ ಆಯಿತು ಅಂತಂದರೆ ಇಲ್ಲಿ ನೆಕ್ಸ್ಟ್ ಒನ್ ನೀರಿನ ಚಲನೆ. ಅಭಿಸರಣೆ ಕಣಗಳ ಚಲನೆ. ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಕಣಗಳ ಚಲನೆ ಆಯಿತು ಅಂದರೆ ಅಭಿಸರಣೆ. ಇಲ್ಲಿ ವಿಸರಣೆ ಆಯಿತು, ಅಭಿಸರಣೆ. ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಕೋಶ ಪೊರೆಯ ಮೂಲಕ ಅಣುಗಳ ಚಲನೆ ಆಯಿತು ಅಂದರೆ ಅದು ವಿಸರಣೆ. ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಕಣಗಳ ಚಲನೆ ಆಯಿತು ಅಂದರೆ ಇದು ಅಣುಗಳ ಚಲನೆ ವಿಸರಣೆ, ಕಣಗಳ ಚಲನೆ ಆಯಿತು ಅಂತಂದರೆ ಅದು ಅಭಿಸರಣೆ. ಆಮೇಲೆ ಇನ್ನು ಕ್ರಿಯಾತ್ಮಕ ಸಾಗಾಣಿಕೆ. ಕ್ರಿಯಾತ್ಮಕ ಸಾಗಾಣಿಕೆ ಅಂದರೆ ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆಯೆಡೆಗೆ ನೀರಿನ ಅಣುಗಳ ಚಲನೆ ಆಯಿತು ಅಂತಂದರೆ ಅದು ಕ್ರಿಯಾತ್ಮಕ ಸಾಗಾಣಿಕೆ. ನಾವು ಇಷ್ಟೇ ತಿಳ್ಕೋಬೇಕು. ಕೋಶ ಪೊರೆಯ ಮೂಲಕ ಜೀವಕೋಶದೊಳಗೆ ವಸ್ತುಗಳ ಸಾಗಾಣಿಕೆ 3 ರೀತಿಯಾಗಿ ನಡೆಯುತ್ತೆ. ಒಂದು ವಿಸರಣೆ, ಅಭಿಸರಣೆ, ಕ್ರಿಯಾತ್ಮಕ ಸಾಗಾಣಿಕೆ. ವಿಸರಣೆ ಅಂತಂದರೆ ಅಣುಗಳ ಚಲನೆ, ಅಭಿಸರಣೆ ಅಂದರೆ ಕಣಗಳ ಚಲನೆ, ಕ್ರಿಯಾತ್ಮಕ ಸಾಗಾಣಿಕೆ ಅಂದರೆ ನೀರಿನ ಒಂದು ಅಣುಗಳ ಚಲನೆ. ಅದು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಇಲ್ಲಿ ಬೇಕಾಗಿರುವಂತಹ ವಸ್ತುಗಳ ಸಾಗಾಣಿಕೆ. ಈ 3 ರೀತಿಯಾಗಿ ಜೀವಕೋಶದೊಳಗೆ ಇದು ಹಾದು ಹೋಗ್ಲಿಕ್ಕೆ ಬಿಡುತ್ತೆ. ಆಮೇಲೆ ಈ ಒಂದು ಕೋಶ ಪೊರೆಯು ಜೀವಕೋಶದ ಮೇಲೆ ಇದೆ, ಇದು ಈ ರೀತಿಯಾಗಿ ಸಾಗಾಣಿಕೆ ಮಾಡುತ್ತೆ ಅನ್ನುವಂಥ ತಿಳಿಸಂತ ವಿಜ್ಞಾನಿ ಯಾರು? ನಿಕೋಲಸನ್ ಅನ್ನುವಂಥ ವಿಜ್ಞಾನಿ ಜೀವಕೋಶಕ್ಕೆ ಮೇಲೆ ಕೋಶ ಪೊರೆ ಆವೃತವಾಗಿದೆ, ಈ ರೀತಿಯಾಗಿ ನಿರ್ದಿಷ್ಟವಾದ ಕೆಲಸವನ್ನು ಮಾಡುತ್ತೆ, ಜೀವಕೋಶಕ್ಕೆ ಇದು ಬಹಳ ಮುಖ್ಯವಾದಂಥ ಅಂಶ ಅಂತ ಹೇಳಿ ತಿಳಿಸಿಕೊಟ್ಟವ್ರು ಯಾರು ಅಂತಂದರೆ ನಿಕೋಲ್ಸನ್ ಅಂತ ಒಬ್ಬ ವಿಜ್ಞಾನಿ. ಈ ರೀತಿಯಾಗಿ ಕೋಶ ಪೊರೆ ಕಾರ್ಯವನ್ನು ನಿರ್ವಹಿಸುತ್ತೆ. ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಮಾಡಿದೆ, ಆಕಾರ ಮತ್ತು ದೃಢತೆಯನ್ನು ಕೊಡುತ್ತೆ, ಅರೆಪಾರೆಗೊಮ್ಮೆ ಪೊರೆಯಾಗಿದೆ. ವಿಸರಣೆ, ಅಭಿಸರಣೆ, ಕ್ರಿಯಾತ್ಮಕ ಸಾಗಾಣಿಕೆ ಮೂಲಕ ವಸ್ತುಗಳ ಮತ್ತು ಕಣಗಳ ಮತ್ತು ನೀರಿನ ಅಣುಗಳ ಚಲನೆಯನ್ನು ಇದು ನಿಯಂತ್ರಿಸುತ್ತೆ. ಇದು ಕೋಶ ಪೊರೆಯುವುದ ಬಗ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್. ನೆಕ್ಸ್ಟ್ ಇದು ಜೀವಕೋಶವನ್ನು ಮತ್ತೊಂದ್ಸಲ ಇದು ಮಾಡೋಣ. ಇದು ಜೀವಕೋಶ, ಇದು ಕೋಶ ಪೊರೆ. ಈಗಾಗಲೇ ನಾವು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಂದರೆ ಇಲ್ಲಿ ಈ ರೀತಿಯಾಗಿ ನೀರು ಇಲ್ಲಿ ಫುಲ್ಲು ನೀರಿನಿಂದ ತುಂಬಿಕೊಂಡಿರುತ್ತೆ. ಇದು ಸೆಕೆಂಡ್ ಪಾರ್ಟ್. ಇದು ಕೋಶ ರಸ ಅಂತ ಹೇಳಿ ಕರೀತಾರೆ. ಈ ಕೋಶ ರಸ ಯಾಕೆ ಇಂಪಾರ್ಟೆಂಟು? ಕೋಶ ಪೊರೆ ಮತ್ತು ಒಳಗಡೆ ಇರುವಂಥ ಈ ಕೋಶ ಕೇಂದ್ರಕ್ಕೆ ಘರ್ಷಣೆ ಆಗದಂತೆ ಇದು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತಾನು ಕರಿತೀವಿ. ಇಲ್ಲಿ ಕೋಶ ಪೊರೆ ಇದೆ, ಇಲ್ಲಿ ಕೋಶ ಕೇಂದ್ರ ಇದೆ. ಈ ಕೋಶ ಪೊರೆ ಮತ್ತು ಕೋಶ ಕೇಂದ್ರದೊಳಗೆ ಇರುವಂತಹ ಈ ದ್ರವರೂಪದ ವಸ್ತುವನ್ನು ನಾವು ಕೋಶ ರಸ ಅಥವಾ ಜೀವರಸ, ಇದು ಆ್ಯಕ್ಚುಲಿ ಕೋಶ ರಸ ಅಂತ ಹೇಳಿ ಕರೀತಾರೆ. ಯಾವುದೋ ಒಂದು ಎಕ್ಸಾಮಲ್ಲಿ ಜೀವರಸ ಅಂತ ಕರೆದ್ರು, ಆವಾಗಲೇ ಇದಕ್ಕೆ ಜೀವರಸ ಅಂತಾನು ಕರೀತಾರೆ. ಎಕ್ಸಾಮ್ಗಳಲ್ಲಿ ಕೋಶ ರಸ ಅಂತಾನು ಕೇಳ್ಬೋದು ಅಥವಾ ಜೀವರಸ ಅಂತಾನು ಕೇಳ್ಬೋದು. ಇನ್ನೊಂದು ಎಕ್ಸಾಮಲ್ಲಿ ಕೋಶ ಪೊರೆ ಮತ್ತು ಕೋಶ ಕೇಂದ್ರದ ನಡುವೆ ಘರ್ಷಣೆ ಆಗದಂತೆ ತಡೆಗಟ್ಟುವ ಜೀವಕೋಶದ ಒಂದು ಅಂಗ ಯಾವುದು ಅಂತ ಕೇಳಿದ್ರು, ಕೋಶ ರಸ. ಯಾಕಂದರೆ ಇದು ನೀರು ಫುಲ್ ಆಫ್ ನೀರಿನಿಂದ ತುಂಬಿಕೊಂಡಿದೆ. ಇದು 80% ಈ ಒಂದು ಮಧ್ಯದಲ್ಲಿ ನೀರಿದೆ. ಸೊ ಹಾಗಾಗಿ ಇದಕ್ಕೂ ಘರ್ಷಣೆ ಆಗದಂತೆ ಇದು ಕಂಟ್ರೋಲ್ ಮಾಡುತ್ತೆ ಈ ಒಂದು ಅಂಗ. ಸೊ ಇದೇ ಕೋಶ ರಸ. ಇಲ್ಲೇ ನಮಗೆ ಜೀವಕೋಶಕ್ಕೆ ಬೇಕಾಗುವಂಥ ಇಂಪಾರ್ಟೆಂಟ್ ಪಾಯಿಂಟ್ ಇರೋದೇ ಕೋಶ ರಸದಲ್ಲಿ. ಯಾಕಂದರೆ ಇಲ್ಲೇನು ಕೋಶ ರಸ ತುಂಬಿಕೊಂಡಿದೆಯೋ ಇಲ್ಲಿ ಹಲವಾರು ಕಣದಂಗಗಳು ನೀರಿನಲ್ಲಿ ತೇಲಾಡ್ತಿರ್ತವೆ. ಕೋಶ ಪೊರೆಯ ಮೂಲಕ ಏನೇನೆಲ್ಲ ಬರುತ್ತೆ, ಜೀವಕೋಶಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳ ಸಾಗಾಣಿಕೆಯನ್ನು ಈ ಕೋಶ ಪೊರೆ ಮಾಡುತ್ತೆ. ಈ ಕೋಶ ಪೊರೆ ಯಾಕೆ ಮಾಡುತ್ತೆ ಅಂದರೆ ಇಲ್ಲಿ ಹಲವಾರು ಕಣದಂಗಗಳಿದ್ದಾವೆ. ಮೈಟೊಕಾಂಡ್ರಿಯಾ ಇದೆ, ರೈಬೋಸೋಮ್ ಇದೆ, ಗಾಲ್ಗಿ ಸಂಕೀರ್ಣ ಇದೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ, ಲೈಸೋಸೋಮ್ ಇದೆ, ಪ್ಲಾಸ್ಟಿಡ್ಗಳಿದ್ದಾವೆ, ರಸದಾನಿಗಳಿದ್ದಾವೆ. ಇಲ್ಲೆಲ್ಲ ತೇಲಾಡ್ತಿರ್ತವೆ. ಸೊ ಇವು ಪ್ರತಿಯೊಂದು ಮೈಟೊಕಾಂಡ್ರಿಯಾ ಒಂದು ರೀತಿಯ ಕಾರ್ಯ ನಿರ್ವಹಿಸುತ್ತೆ, ನಮ್ಮ ಬಾಡಿಗೆ ಬೇಕಾಗಿರೋ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ರೈಬೋಸೋಮ್ ಪ್ರೋಟೀನ್ ಬಿಡುಗಡೆ ಮಾಡುತ್ತೆ. ಇಲ್ಲಿ ತೇಲಾಡ್ತಿರುವಂತಹ ಪ್ರತಿಯೊಂದು ಕಣಗಳು ಒಂದೊಂದು ರೀತಿಯ
ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಒಂದೊಂದು ರೀತಿಯ ಒಂದು ದೇಹಕ್ಕೆ ಉಪಯೋಗವಾಗುವಂತಹ ಒಂದು ಪ್ರೊಸೆಸ್ ಇಲ್ಲಿ ನಡೆಯುತ್ತೆ ಜೀವಕೋಶಕ್ಕೆ. ಸೊ ಇದರಲ್ಲೆಲ್ಲವೂ ತೇಲಾಡ್ತಿರ್ತವೆ. ಪ್ರತಿಯೊಂದು ಕಣದಾಂಗಗಳು ತೇಲಾಡುತ್ತೆ. ಆ ಕಣದಾಂಗಗಳು ಪ್ರತಿಯೊಂದು ಕಾರ್ಯವನ್ನು ತಮಗೆ ಇಂಪಾರ್ಟೆಂಟ್ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಈ ಕಣದಾಂಗಗಳು ತೇಲಾಡುವುದರಿಂದ ಇದಕ್ಕೂ ಘರ್ಷಣೆ ಆಗಂಗಿಲ್ಲ. ಇವು ಸೇಫ್ ಆಗಿ ತಮ್ಮ ಕೆಲಸವನ್ನು ಮುಗಿಸ್ಬೋದು. ಸೊ ಕೋಶ ರಸ ಅನ್ನುವುದು ಇದಕ್ಕೆ ಘರ್ಷಣೆಯನ್ನು ತಡೆಗಟ್ಟುತ್ತೆ. 80% ನೀರಿನಿಂದ ಮಾಡಲ್ಪಟ್ಟಿದೆ. ಇದರಲ್ಲಿ ಏನು ಕಂಡು ಬರುತ್ತೆ ಅಂತಂದರೆ ಕಣದಾಂಗಗಳು ಕಂಡು ಬರುತ್ತೆ. ನೆಕ್ಸ್ಟ್ ಒನ್, ಇದು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಕೋಶ ಕೇಂದ್ರ ಇದು ಇಂಪಾರ್ಟೆಂಟ್. ಇದ್ರ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ಇಲ್ಲಿ ಕಣದಾಂಗಗಳು ತೇಲಾಡ್ತಿರ್ತವೆ ಅಂತ ನಾನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ. ಈ ಕಣದಾಂಗಗಳಲ್ಲಿ 2 ರೀತಿಯ ಪ್ರಕಾರಗಳು ಬರುತ್ತೆ. ಒಂದು ಪೊರೆ ಸಹಿತ ಕಣದಾಂಗಗಳು, ಆಮೇಲೆ ಪೊರೆ ರಹಿತ ಕಣದಾಂಗಗಳು. ಸಹಿತ, ನೆಕ್ಸ್ಟ್ ಒನ್ ರಹಿತ. ಪೊರೆ ಸಹಿತ ಕಣದಾಂಗಗಳು ಯಾವುವು, ಪೊರೆ ರಹಿತ ಕಣದಾಂಗಗಳು ಯಾವುವು? ಇದರಲ್ಲಿ ಮೈಟೋಕಾಂಡ್ರಿಯಾ, ರೈಬೋಸೋಮ್, ಗಾಲ್ಗಿ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್, ಪ್ಲಾಸ್ಟಿಡ್ಗಳು, ರಸದಾನಿ ಇವೆಲ್ಲವೂ ತೇಲಾಡ್ತಿರ್ತವೆ. ಎಲ್ಲವೂ ಪೊರೆ ಸಹಿತ ಕಣದಾಂಗಗಳು. ನೆನಪಲ್ಲಿ ಇಟ್ಕೊಳ್ಳೋದು ಒಂದೇ ಒಂದು. ಪೊರೆ ರಹಿತ ಕಣದಾಂಗಗಳು ಎರಡಿದಾವೆ. ಒಂದು ರೈಬೋಸೋಮ್, ಇನ್ನೊಂದು ಸೆಂಟ್ರಿಯೋಲ್. ರೈಬೋಸೋಮ್, ಇನ್ನೊಂದು ಸೆಂಟ್ರಿಯೋಲ್. ಎರಡೇ ಪೊರೆ ರಹಿತ ಕಣದಾಂಗಗಳು ಇರೋದು ಎರಡೇ, ಒಂದು ರೈಬೋಸೋಮ್ ಮತ್ತು ಇನ್ನೊಂದು ಸೆಂಟ್ರಿಯೋಲ್. ಉಳಿದು ಇರುವಂಥ ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇವೆಲ್ಲವೂ ಸಹಿತ ಪೊರೆ ಸಹಿತ ಕಣದಾಂಗಗಳು. ಸೊ ಪೊರೆ ರಹಿತ ಮತ್ತು ಪೊರೆ ಸಹಿತ 2 ರೀತಿಯಾಗಿ ಕಣದಾಂಗಗಳನ್ನು ಡಿವೈಡ್ ಮಾಡ್ತಾರೆ. ಆಮೇಲೆ ಜೀವಕೋಶದ ಬಗ್ಗೆ ಇನ್ನೊಂದು ಪಾಯಿಂಟ್ ಅಂತಂದರೆ 2 ರೀತಿಯ ಜೀವಕೋಶಗಳು ಬರುತ್ತೆ. ಕಾಮನ್ ಆಗಿ ಜೀವಕೋಶಗಳನ್ನು 2 ರೀತಿ ವಿಂಗಡಣೆ ಮಾಡಿರ್ತಾರೆ. ಒಂದು ಸಸ್ಯ ಜೀವಕೋಶ, ಇನ್ನೊಂದು ಪ್ರಾಣಿ ಜೀವಕೋಶ. ಬಟ್ ಈ ಜೀವಕೋಶದ ಒಂದು ಒಳರಚನೆಯನ್ನು ನೋಡಿದಾಗ 2 ರೀತಿ ಅಂತಂತ ಒಂದು ಟೈಪ್ಸ್ ಬರ್ತವೆ. 2 ಟೈಪ್ಸ್ ಆಫ್ ಸೆಲ್ ಅಂತ ಹೇಳಿ ಕರಿತೀವಿ ನಾವು. 2 ರೀತಿಯ ರಚನೆಗಳು ಕಂಡುಬರ್ತಾವೆ. ಒಂದು ಪ್ರೊಕ್ಯಾರಿಯೋಟ್ ಜೀವಕೋಶ, ಇನ್ನೊಂದು ಯೂಕ್ಯಾರಿಯೋಟ್ ಜೀವಕೋಶ. ಪ್ರೊಕ್ಯಾರಿಯೋಟ್ ಜೀವಕೋಶ, ಪ್ರೊಕ್ಯಾರಿಯೋಟ್, ಯೂಕ್ಯಾರಿಯೋಟ್. ಎರಡನೇದು ಯೂಕ್ಯಾರಿಯೋಟ್. ಪ್ರೊಕ್ಯಾರಿಯೋಟ್ ಅಂದ್ರೆ ಯೂಕ್ಯಾರಿಯೋಟ್. ಇದು ಇಂಪಾರ್ಟೆಂಟ್. ಪ್ರೊಕ್ಯಾರಿಯೋಟ್ ಅಂತಂದ್ರೆ ಪ್ರತಿಯೊಂದು ಜೀವಕೋಶಕ್ಕೆ ಕೋಶ ಕೇಂದ್ರ ಪೊರೆ, ಕೋಶರಸ, ಆಮೇಲೆ ಕೋಶ ಪೊರೆ ಇದ್ದೇ ಇರ್ತವೆ. ಬಟ್ ಕೆಲವೊಂದು ಜೀವಿಗಳಿಗೆ ಕೋಶ ಕೇಂದ್ರ ಪೊರೆ ಮತ್ತು ಕೋಶ ಕೇಂದ್ರ ಇರುವುದಿಲ್ಲ. ಯಾವ ಜೀವಿಗಳಿಗೆ ಕೋಶ ಕೇಂದ್ರ ಪೊರೆ ಮತ್ತು ಕೋಶ ಕೇಂದ್ರ ಇಲ್ಲದಿರುವಂತಹ ಜೀವಿಗಳಿಗೆ ಪ್ರೊಕ್ಯಾರಿಯೋಟ್ ಅಂತಾರೆ. ಕೋಶ ಪೊರೆ ಮತ್ತು ಕೋಶ ಕೇಂದ್ರ, ಕೋಶ ಪೊರೆ ಮತ್ತು ಕೋಶ ಕೇಂದ್ರ ಇಲ್ಲದಿರುವಂತಹ ಜೀವಿಗಳಿಗೆ, ಇಲ್ಲದಿರುವುದು ಕೋಶ ಕೇಂದ್ರ ಪೊರೆ ಮತ್ತು ಕೋಶ ಇವೆರಡು ಯಾವ ಜೀವಿಗಳು ಇಲ್ವೋ ಅವುಗಳಿಗೆ ನಾವು ಪ್ರೊಕ್ಯಾರಿಯೋಟ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಕೋಶ ಕೇಂದ್ರ ಪೊರೆ, ಕೋಶ ಕೇಂದ್ರ ಮತ್ತು ಕೋಶ ಪೊರೆ ಇರುವಂತಹ ಜೀವಿಗಳಿಗೆ ಯೂಕ್ಯಾರಿಯೋಟ್ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಫಾರ್ ಎಕ್ಸಾಂಪಲ್ ಅಂತಂದ್ರೆ ಬ್ಯಾಕ್ಟೀರಿಯಾ. ಇದಕ್ಕೆ ಉದಾಹರಣೆ ಯಾವುದು ಅಂತಂದ್ರೆ ಬ್ಯಾಕ್ಟೀರಿಯಾ. ಯಾಕಂದ್ರೆ ಬ್ಯಾಕ್ಟೀರಿಯಾಗಳ ಕೋಶ ಕೇಂದ್ರನೂ ಇಲ್ಲ, ಕೋಶ ಪೊರೆನೂ ಇಲ್ಲ. ಕೋಶಕ್ಕೆ ಪೊರೆ ಮತ್ತು ಕೋಶ ಕೇಂದ್ರ ಇರಲಾರ್ದಕ್ಕೆ ಪ್ರೊಕ್ಯಾರಿಯೋಟ್ ಅಂತಾರೆ. ಇರುವಂತಹ ಜೀವಕೋಶಕ್ಕೆ ಯೂಕ್ಯಾರಿಯೋಟ್ ಅಂತಾರೆ. ಇದಕ್ಕೆ ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ ಉದಾಹರಣೆಯನ್ನು ಕೊಡ್ಬೋದು. ಇರುವಂತಹ ಹೌದು, ಸಸ್ಯ ಜೀವಕೋಶದಲ್ಲೂ ಕೋಶ ಪೊರೆ, ಕೋಶ ಕೇಂದ್ರ ಇದೆ. ಪ್ರಾಣಿ ಜೀವಕೋಶದಲ್ಲೂ ಕೋಶ ಕೇಂದ್ರ ಮತ್ತು ಕೋಶ ಪೊರೆ ಇದೆ. ಇದಕ್ಕೆ ಉದಾಹರಣೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ. ಇದಕ್ಕೆ ಉದಾಹರಣೆ ಬ್ಯಾಕ್ಟೀರಿಯಾ. ಪ್ರೊಕ್ಯಾರಿಯೋಟ್ ಒಂದು ಕೋಶ ಕೇಂದ್ರ ಇರುವುದು, ಇಲ್ಲದಿರುವುದು, ಈ ರೀತಿಯಾಗಿ ಆಪ್ಷನ್ಸ್ಗಳನ್ನು PC ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಕೋಶ ಪೊರೆ ಮತ್ತು ಕೋಶ ಕೇಂದ್ರ ಇತ್ತು ಅಂತಂದ್ರೆ ಅದು ಯೂಕ್ಯಾರಿಯೋಟ್, ಇಲ್ಲದೆ ಇರುವಂತಹ ಒಂದು ಇದಕ್ಕೆ ಜೀವಕೋಶಕ್ಕೆ ಅದು ಪ್ರೊಕ್ಯಾರಿಯೋಟ್. ಈಗ ಇದು ಸ್ಪೆಸಿಫಿಕ್ ಆಗಿ ಜೀವಕೋಶದ ಒಂದು ಇದಾಯಿತು, ಏನು ಟೈಪ್ಸ್ ಆಯಿತು. ಈ ಕಾಮನ್ ಆಗಿ ನಾವು 2 ರೀತಿಯ ಇದಿದ್ದಾವೆ. ಒಂದು ಸಸ್ಯ ಜೀವಕೋಶ, ಇನ್ನೊಂದು ಪ್ರಾಣಿ ಜೀವಕೋಶ. ಸಸ್ಯ ಮತ್ತು ಜೀವಕೋಶಕ್ಕೂ ಹಾಗೂ ಪ್ರಾಣಿ ಜೀವಕೋಶಕ್ಕೂ ಇರುವಂತಹ ವ್ಯತ್ಯಾಸ ಏನಿದೆ? ಸೇಮ್ ಸಸ್ಯ ಜೀವಕೋಶದಲ್ಲೂ ಸೇಮ್ ಆರ್ಗನ್ಸ್ ಬರುತ್ತೆ, ಎಲ್ಲವೂ ಕಣದಾಂಗಗಳು. ಸಸ್ಯ ಮತ್ತು ಪ್ರಾಣಿ ಜೀವಕೋಶವನ್ನು ನಾವು ನೋಡಿದಾಗ
ಎಲ್ಲವೂ ಇದೆ. ಬಟ್ ಈ ಒಂದು ಸಸ್ಯ ಜೀವಕೋಶಕ್ಕೂ ಪ್ರಾಣಿ ಜೀವಕೋಶಕ್ಕೂ ಇರುವಂತಹ ವ್ಯತ್ಯಾಸಗಳು ಒಂದೇ. ಇದರಲ್ಲೂ ರೈಬೋಸೋಮ್ ಇದೆ, ಇದರಲ್ಲಿ ಮೈಟೊಕಾಂಡ್ರಿಯ ಇದೆ, ಎಲ್ಲ ಕಣದಂಗಳು ಇದರಲ್ಲಿ ಇಲ್ಲೂ ನಡೆಯುತ್ತೆ, ಇಲ್ಲಿಯೂ ನಡೆಯುತ್ತೆ. ಸಸ್ಯ ಜೀವಕೋಶಗಳಲ್ಲಿ ಡಿಫ್ರೆಂಟ್ ಆಗಿರೋದು ಎರಡು ಪಾಯಿಂಟು. ಒಂದು ಕೋಶ ಭಿತ್ತಿ, ಇನ್ನೊಂದು ಫ್ಲಾಸ್ಟಿಡ್ಗಳು. ಕೋಶ ಭಿತ್ತಿ ಮತ್ತು ಪ್ಲಾಸ್ಟಿಡ್ ಅಂತ ಹೇಳಿ ಕರಿತೀವಿ. ಪ್ರಾಣಿ ಜೀವಕೋಶದಲ್ಲಿ ಇರದೇ ಇರುವಂತಹ ಸಸ್ಯ ಜೀವಕೋಶದಲ್ಲಿ ಮಾತ್ರ ಇರುವಂತಹ ಎರಡು ಇದು ಅಂತಂದ್ರೆ ಕೋಶ ಭಿತ್ತಿ ಮತ್ತು ಪ್ಲಾಸ್ಟಿಡ್. ಇದರಲ್ಲಿ ಸೇಮ್ ಕಣದಂಗಗಳಿದ್ದಾವೆ, ಬಟ್ ಇವೆರಡು ಪ್ರಾಣಿ ಜೀವಕೋಶದಲ್ಲಿ ಇಲ್ಲ. ಸೊ ಇವೆರಡೂ ಇಲ್ಲ. ಇದ್ರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಇವತ್ತು ತಿಳಿದುಕೊಳ್ಳುವ. ಈಗ ಸಸ್ಯ ಜೀವಕೋಶ, ನನ್ನ ಚಿತ್ರ ಸರಿಯಾಗಿ ಅಷ್ಟೊಂದು ಬಿಡ್ಸಕ್ ಬರಲ್ಲ. ಇಲ್ಲೆಲ್ಲ ಬೇರುಗಳು. ಇದು ಫಾರ್ ಎಕ್ಸಾಂಪಲ್ ಸರಿಯಾಗಿ ಚಿತ್ರ ಬಿಡ್ಸಕ್ ಇದಾಗಲ್ಲ. ಇವೆಲ್ಲ ಎಲೆಗಳು. ಆಮೇಲೆ ಇಲ್ಲಿ ಬಂದರೆ ಇವು ಹೂಗಳು ಅಂತ ಅನ್ಕೊಂಡ್ಬಿಟ್ರೆ, ಈಗ ಪ್ಲಾಸ್ಟಿಕ್ ಬಗ್ಗೆ ಇಲ್ಲಿ ಕಾಯಿ, ಒಂದೆರಡು ಕಾಯಿ, ಈ ಥರ ಒಂದು ಉದಾಹರಣೆಗೆ ಹಿಂಗೆ ತೆಗೆದುಕೊಂಡ್ರೆ ಸಸ್ಯ ಜೀವಕೋಶದಲ್ಲಿ ಇರುವಂತಹ ಪ್ರಾಣಿ ಜೀವಕೋಶದಲ್ಲಿ ಇರದೇ ಇರುವಂಥ ಎರಡು ಕಣದ ಇದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಒಂದು ಕೋಶ ಭಿತ್ತಿ, ಇನ್ನೊಂದು ಪ್ಲಾಸ್ಟಿಡ್ಗಳು. ಯಾಕಂದರೆ ಕೋಶ ಭಿತ್ತಿ ಸಸ್ಯ ಜೀವಕೋಶದಲ್ಲೂ 3 ರೀತಿಯಾಗಿದೆ. ಕೋಶ ಪೊರೆ ಇದೆ, ಕೋಶ ರಸ ಇದೆ, ಕೋಶ ಕೇಂದ್ರ ಇದೆ. ಬಟ್ ಈ ಕೋಶ ಪೊರೆಯ ಮೇಲೆ ಎಕ್ಸ್ಟ್ರಾ ಒಂದು ಕವರ್ ಇದೆ ಇದಕ್ಕೆ. ಆ ಎಕ್ಸ್ಟ್ರಾ ಕವರ್ಗೆ ನಾವು ಕೋಶ ಭಿತ್ತಿ ಅಂತ ಹೇಳಿ ಕರಿತೀವಿ. ಎಕ್ಸ್ಟ್ರಾ ಒಂದು ಹೊದಿಕೆ ಇದೆ, ಗಟ್ಟಿಯಾದಂಥ ಹೊದಿಕೆ, ಅದಕ್ಕೆ ನಾವು ಕೋಶ ಭಿತ್ತಿ ಅಂತ ಹೇಳಿ ಕರಿತೀವಿ. ಇದು ಹಲವಾರು ರಿಪೀಟ್ ಆಗಿರುವಂಥ ಕ್ವಶನ್ಗಳಿದು. ಪ್ರಾಣಿ ಜೀವಕೋಶದಲ್ಲಿ ಇಲ್ಲದೆ ಇರೋದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಇರುವಂತಹ ಒಂದು ಇದು ಅಂತ ಕೇಳಿದರೆ ಕೋಶ ಭಿತ್ತಿ. ಈಗ ನಾವು ಯಾವ ರೀತಿಯಾಗಿ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಈಗ ಮಾನವ ಚಲನಶೀಲ ವ್ಯಕ್ತಿ. ನಮಗೆ ಅಂದರೆ ನಾವು ಚಲಿಸ್ತಾ ಇರ್ತೀವಿ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇರ್ತೀವಿ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಜಾಗವನ್ನು ಬದಲಿಸ್ತೀವಿ. ಬಟ್ ಸಸ್ಯಗಳು ಹುಟ್ಟಿದಾಗಿಂದ ನಾವು ಸಸ್ಯವನ್ನು ಒಂದು ನೆಟ್ಟಾಗಿಂದ ಅದು ಫುಲ್ ಲಾಸ್ಟ್ವರೆಗೂ ಒಂದೇ ಸ್ಥಳದಲ್ಲಿ ಇರುತ್ತೆ. ಚಳಿ, ಗಾಳಿ, ಮಳೆ ಪ್ರತಿಯೊಂದನ್ನು ಇದು ತಡ್ಕೊಳ್ಳುವಂಥ ಕೆಪಾಸಿಟಿ ಇದಕ್ಕಿದೆ. ಸೊ ಈ ಒಂದು ಭೂಮಿ ಒಂದು ವಾತಾವರಣದಲ್ಲಿರುವಂಥ ಬದಲಾವಣೆಗೆ ಇದು ಸಸ್ಯ ಹೊಂದ್ಕೊಳ್ಬೇಕು ಅನ್ನೋ ಒಂದು ಇದಕ್ಕೆ ನೇಚರೇ ಅದರ ಮೇಲೆ ಒಂದು ಇದು ಮಾಡಿದೆ. ಕೋಶ ಪೊರೆ ಮೇಲೆ ಒಂದು ಇನ್ನೊಂದು ಜಾಗವನ್ನು ಅದು ಪ್ರಕೃತಿನೇ ಆ ರೀತಿಯಾಗಿ ರಚನೆ ಮಾಡಿರೋದು. ಆ ಒಂದು ಗಡುಸಾದ ಹೊದಿಕೆ ಇದರ ಮೇಲೆ ಕಂಡು ಬರುತ್ತೆ. ಅದೇ ಕೋಶ ಭಿತ್ತಿ. ಈ ಕೋಶ ಭಿತ್ತಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದರೆ ಸೆಲ್ಯುಲಸ್ದಿಂದ ಮಾಡಲ್ಪಟ್ಟಿದೆ. ಸೆಲ್ಯುಲಸ್ ಇದೊಂದು ಗಡುಸು ಹೊದಿಕೆ. ಇದು ಸೆಲ್ಯುಲಸ್ ಆಗಿದೆ ಅಂದರೆ ಫುಲ್ ರಫ್ ಇದೆ, ಗಟ್ಟಿಯಾದ ಹೊದಿಕೆ. ಈ ಸೆಲ್ಯುಲಸ್ದಿಂದನೇ ಈ ಒಂದು ಗಿಡ ಭದ್ರವಾಗಿ ದೃಢತೆ, ಆಕಾರ ಮತ್ತು ರಕ್ಷಣೆಯನ್ನು ನೀಡಿದ್ದು ಯಾವುದು ಅಂತಂದರೆ ಸಸ್ಯಕ್ಕೆ ಸೆಲ್ಯುಲಸ್. ಈ ಸೆಲ್ಯುಲಸ್ ಬಗ್ಗೆ ಕ್ವಶನ್ಗಳನ್ನು ಕೇಳಿದ್ದಾರೆ. ಕೋಶ ಪೊರೆ ಮೇಲೆ ಒಂದು ಗಡಸಾದ ಹೊದಿಕೆಯನ್ನು ಹೊಂದಿರ್ತದೆ, ಅದಕ್ಕೆ ಏನಂತ ಕರೀತಾರೆ ಅಂತೇಳಿ ಸೆಲ್ಯುಲಸ್. ಈಗ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಕೋಶ ಪೊರೆಯ ಮೇಲೆ ಇನ್ನೊಂದು ಹೊದಿಕೆ ಇದೆ, ಅದಕ್ಕೆ ಕೋಶ ಭಿತ್ತಿ. ಇದು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರಲ್ಲ, ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತೆ. ಆ ಕೋಶ ಭಿತ್ತಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಸೆಲ್ಯುಲಸ್ದಿಂದ ಮಾಡಲ್ಪಟ್ಟಿದೆ. ನೆಕ್ಸ್ಟ್ ಇನ್ನೊಂದು ಯಾವುದೋ ಪಾಯಿಂಟ್ ಅಂದರೆ ಪ್ಲಾಸ್ಟಿಡ್. ಹಾಗಾದ್ರೆ ಪ್ಲಾಸ್ಟಿಡ್ ಅಂತಂದ್ರೆ ಏನು? ಇವೆರಡೇ ಡಿಫ್ರೆಂಟ್ ಇದ್ದಾವೆ, ಸಸ್ಯ ಜೀವಕೋಶಕ್ಕೂ ಮತ್ತು ಪ್ರಾಣಿ ಜೀವಕೋಶಕ್ಕೂ. ಒಂದು ಕೋಶ ಭಿತ್ತಿ, ಇನ್ನೊಂದು ಪ್ಲಾಸ್ಟಿಡ್. ಪ್ಲಾಸ್ಟಿಡ್ ಅಂತಂದ್ರೆ ವರ್ಣಕ ಅಂತ ಹೇಳಿ ಕರಿತೀವಿ. ವರ್ಣ ಅಂತಂದ್ರೆ ಬಣ್ಣ. ಹಾಗಾದ್ರೆ ಸಸ್ಯ ಬಣ್ಣವನ್ನು ಹೊಂದಿದಾವ? ಹೌದು, ಹೊಂದಿದಾವೆ. ಯಾಕೆಂದ್ರೆ ನಾವು ಕಲರ್ ಹೂಗಳನ್ನು ನೋಡ್ತೀವಿ. ಒಂದು ನೀಲಿ ಕಲರ್ ಹೂ ಇದೆ, ಕೆಂಪಿದೆ, ಬಿಳಿ ಇದೆ, ಪ್ರತಿಯೊಂದು ಕಲರ್ ಹೂಗಳನ್ನು ನೋಡ್ತೀವಿ. ಹಣ್ಣುಗಳು ಈಗ ಫಾರ್ ಎಕ್ಸಾಂಪಲ್ ಮಾವಿನ ಹಣ್ಣೆ ತೆಗೆದುಕೊಂಡ್ರೆ ಮೊದಲು ಗ್ರೀನ್ ಇರುತ್ತೆ, ಅದು ಚಿಕ್ಕದಿದ್ದಾಗ. ಅದೇ ಹಣ್ಣಾದ್ಮೇಲೆ ಯೆಲ್ಲೋ ಕಲರ್ ಟರ್ನ್ ಆಗುತ್ತೆ. ಈ ಗ್ರೀನ್ ಇದ್ದದ್ದು ಯೆಲ್ಲೋ ಕಲರ್ ಟರ್ನ್ ಆಗಬೇಕಾದ್ರೆ ಸಸ್ಯದಲ್ಲಿ ಪ್ಲಾಸ್ಟಿಡ್ ಎಂಬ ವರ್ಣಕ ಇರುವುದರಿಂದಲೇ ಅದು ಕಲರ್ ಚೇಂಜ್ ಆಯಿತು. ಸೊ ಪ್ಲಾಸ್ಟಿಡ್ಗಳು ಸಸ್ಯಗಳಲ್ಲಿ ಅಷ್ಟೇ ಕಂಡು ಬರುವಂಥ ಒಂದು ಪ್ರಮುಖವಾದಂಥ ಅಂಗ. ಸೊ ಈ ಪ್ಲಾಸ್ಟಿಡ್ಗಳಲ್ಲಿ 3 ರೀತಿಯ ಪ್ಲಾಸ್ಟಿಡ್ಗಳು ಬರುತ್ತೆ. ಒಂದು ಕ್ಲೋರೋಪ್ಲಾಸ್ಟ್, ಇದು ಭಾಳ ಇಂಪಾರ್ಟೆಂಟು. ಕ್ಲೋರೋಪ್ಲಾಸ್ಟ್. ಎರಡನೇದು ಕ್ರೋಮೋಪ್ಲಾಸ್ಟ್.
ಮೂರನೇದು ಲ್ಯೂಕೋಪ್ಲಾಸ್ಟ್. ಕೆಲವೊಂದು ಬುಕ್ಕಲ್ಲಿ ಲಿಕೋಪ್ಲಾಸ್ಟ್ ಅಂತ ಕೊಟ್ಟಿದ್ದಾರೆ, ಕೆಲವೊಂದು ಬುಕ್ಕಲ್ಲಿ ಲ್ಯೂಕೋಪ್ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ಲಿಕೋಪ್ಲಾಸ್ಟ್ ಅಂತೇಳಿ, ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್ ಅಂತೇಳಿ ಕರಿತೀವಿ. ಇವು ಮೂರು ರೀತಿಯ ವರ್ಣಕಗಳು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸಸ್ಯ ಜೀವಕೋಶದಲ್ಲಿ ಕಂಡು ಬರುತ್ತೆ. ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್. ಇವು ಮೂರೂ ರೀತಿಯ ವರ್ಣಕಗಳಿಂದಲೇ ಸಸ್ಯಗಳಿಗೆ ಬಣ್ಣವನ್ನ ತುಂಬಿರುವುದು. ಫಸ್ಟ್ ಒಂದು ಕ್ಲೋರೋಪ್ಲಾಸ್ಟ್ ಅಂತ ನೋಡೋಣ. ಇದು ಬಹಳ ಇಂಪಾರ್ಟೆಂಟು. ಇದು ಹಾಗಾದ್ರೆ ಸಸ್ಯಕ್ಕೆ ಇದು ಯಾವ ಬಣ್ಣವನ್ನು ಕೊಡುತ್ತೆ? ಕ್ಲೋರೋಫಿಲ್ ಅಥವಾ ಪತ್ರ ಹರಿತು. ಸಸ್ಯಗಳಲ್ಲಿ ಕ್ಲೋರೋಫಿಲ್ ಇರುವುದರಿಂದ ಸಸ್ಯಗಳು ಹಸಿರಾಗಿರುವುದಕ್ಕೆ ಕಾರಣ ಅಂತ ನಾವು 5ನೇ ಕ್ಲಾಸ್ ಬುಕ್ಕಲ್ಲಿ ಓದಿರೋದು, ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಇದು ಸಸ್ಯಕ್ಕೆ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಕೊಡುತ್ತೆ. ಸಸ್ಯಕ್ಕೆ ಕ್ಲೋರೋಪ್ಲಾಸ್ಟ್ ಕೊಡುವಂಥ ಬಣ್ಣ ಯಾವುದು ಅಂತಂದ್ರೆ ಗ್ರೀನ್. ಹಾಗಾದ್ರೆ ಸಸ್ಯದ ಗ್ರೀನ್ ಎಲ್ಲಿರುತ್ತೆ? ಸಸ್ಯದ ಎಲೆಗಳೆಲ್ಲ ಹಸಿರಾಗಿರುತ್ತೆ. ಸಸ್ಯಗಳಲ್ಲಿ ಯಾವ್ಯಾವ ಗ್ರೀನ್ ಇದಾವೋ, ಎಲ್ಲೆಲ್ಲಿ ಗ್ರೀನ್ ಕಂಡು ಬರುತ್ತೋ ಹಸಿರಾದ ಭಾಗಗಳು, ಅದಕ್ಕೆಲ್ಲವೂ ಕಾರಣವಾದಂಥ ವರ್ಣಕ ಯಾವುದು ಅಂತಂದ್ರೆ ಕ್ಲೋರೋಪ್ಲಾಸ್ಟ್. ಅದೇ ರೀತಿಯಾಗಿ ಕ್ರೋಮೋಪ್ಲಾಸ್ಟ್ ಅಂದ್ರೆ ಸಸ್ಯದ ವಿವಿಧ ಬಣ್ಣಗಳಿಗೆ, ಈಗ ಅದೇ ಹೇಳಿದೆ, ಫಾರ್ ಎಕ್ಸಾಂಪಲ್ ಬಿಳಿ ಹೂ ಆಗುತ್ತೆ, ರೆಡ್ ಕಲರ್ ಹೂ ಆಗುತ್ತೆ. ಆಮೇಲೆ ಹಣ್ಣು, ಕಾಯಿ, ಈಗ ಫಾರ್ ಎಕ್ಸಾಂಪಲ್ ನೇರಳೆ ಹಣ್ಣು ಮೊದಲು ಸ್ವಲ್ಪ ರೆಡ್ ಒಳಗಿರುತ್ತೆ, ಆಮೇಲೆ ಫುಲ್ ಡಾರ್ಕ್ ಬ್ಲೂಗೆ ಬರುತ್ತೆ. ಸೊ ಅವೆಲ್ಲ ವರ್ಣಕ ಚೇಂಜ್. ಹೂವು ಹಣ್ಣುಗಳ ಸಸ್ಯ ಬಿಡುವಂಥ ಹೂವು ಮತ್ತು ಹಣ್ಣುಗಳ ಬಣ್ಣಕ್ಕೆ ಕಾರಣವಾದಂತಹ ವರ್ಣಕ ಯಾವುದು ಅಂತಂದ್ರೆ ಕ್ರೋಮೋಪ್ಲಾಸ್ಟ್. ಹೂವು ಮತ್ತು ಹಣ್ಣಿನ ಬಣ್ಣಕ್ಕೆ ಕಾರಣ ಅಂತ ಅನ್ಕೊಳ್ರಿ. ಇದು ಎಕ್ಸಾಮ್ಗಳಲ್ಲಿ ಬಂದಿದೆ. ಸಸ್ಯ ಬಿಡುವಂಥ ಹೂಗಳ ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು ಅಂತ ಕ್ರೋಮೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಹಸಿರು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋದು, ಎಲೆಗಳೆಲ್ಲ ಹಸಿರಾಗಿರುತ್ತೆ. ಕ್ರೋಮೋಪ್ಲಾಸ್ಟ್ ಅಂದ್ರೆ ಹೂವು ಹಣ್ಣುಗಳು ಬೇರೆ ಬೇರೆ ಕಲರ್ ಇರುತ್ತೆ. ಆ ಬೇರೆ ಬೇರೆ ಕಲರ್ ಇರ್ಲಿಕ್ಕೆ ಕಾರಣವಾದಂಥ ವರ್ಣಕನೇ ಕ್ರೋಮೋಪ್ಲಾಸ್ಟ್. ಇದೊಂದು ಲಾಸ್ಟ್ ಒನ್ ಲ್ಯೂಕೋಪ್ಲಾಸ್ಟ್. ಲ್ಯೂಕೋ ಇದು ಮುಖ್ಯವಾಗಿ ಇದು ಬಿಳಿ ಬಣ್ಣದಲ್ಲಿರುತ್ತೆ. ಮುಖ್ಯವಾಗಿ ಬಿಳಿ ಬಣ್ಣದಲ್ಲಿ. ಸೊ ಹೂಗಳು ಬಿಳಿ ಬಣ್ಣ ಬಿಡ್ತವೆ, ಹಂಗಾದ್ರೆ ಹೂವಿನಲ್ಲಿದೆ ಇಲ್ಲ. ಮುಖ್ಯವಾಗಿ ಬಿಳಿ ಬಣ್ಣ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಆಹಾರ ಸಂಗ್ರಹಣೆ ಕೂಡ ಇದು ಮಾಡುತ್ತೆ. ಆಹಾರ ಸಂಗ್ರಹಣೆ ಇದು ಬಿಳಿ ಬಣ್ಣದಲ್ಲಿದ್ದು ಸಸ್ಯಗಳ ಆಹಾರ ಸಂಗ್ರಹಣೆಗೆ ಮುಖ್ಯವಾದಂತಹ ಪಾತ್ರವನ್ನು ವಹಿಸುವಂತಹ ಒಂದು ವರ್ಣಕ ಇದು. ಹಾಗಾದ್ರೆ ಬಿಳಿ ಬಣ್ಣ, ಬೇರು ಬಿಳಿ ಬಣ್ಣದಲ್ಲಿರ್ತದೆ. ಯಾವುದೊಂದು ಸಸ್ಯವನ್ನು ಕಿತ್ತು ನೋಡ್ರಿ, ಅದರ ಬೇರುಗಳು ಯಾವ ರೀತಿಯಾಗಿರುತ್ತೆ ಅಂದ್ರೆ ಬಿಳಿ ಬಣ್ಣವಾಗಿರುತ್ತೆ. ಹಾಗಾದ್ರೆ ಬೇರಿನಲ್ಲಿ ಯಾವ ಆಹಾರ ಸಂಗ್ರಹಣೆ ಮಾಡಬಹುದು? ಹೌದು, ಹಲವಾರು ಸಸ್ಯಗಳು ಬೇರುಗಳಲ್ಲೇ ಆಹಾರವನ್ನು ಸಂಗ್ರಹಣೆ ಮಾಡಿದ್ದಾವೆ. ಉದಾಹರಣೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಕ್ಯಾರೆಟ್ ಅದು ಆಹಾರ, ಅದು ಬೇರಿನಲ್ಲೇ. ಆಮೇಲೆ ಮೂಲಂಗಿ, ರ್ಯಾಡಿಶ್, ಆಮೇಲೆ ಇನ್ನೊಂದು ಗೆಣಸು, ಹಲವಾರು ಉದಾಹರಣೆ ಕೊಡ್ಬೋದು. ಸ್ವೀಟ್ ಪೊಟ್ಯಾಟೊ. ಇದು ವರ್ಣಕಗಳ ಬಗ್ಗೆ, ಪ್ಲಾಸ್ಟಿಡ್ಗಳ ಬಗ್ಗೆ. ನಾವೀಗ ಪ್ರಾಣಿ ಜೀವಕೋಶದಲ್ಲಿ ಇಲ್ಲದೆ ಇರುವುದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಇರುವಂತಹ ಒಂದು ಪ್ರಮುಖವಾದಂತಹ ಪಾಯಿಂಟ್ ಅನ್ನು ನೋಡ್ತಾ ಇದ್ವಿ. ಒಂದು ಪ್ಲಾಸ್ಟಿಡ್, ಇನ್ನೊಂದು ಕೋಶ ಭಿತ್ತಿ ಅಂತ ಹೇಳಿದೆ. ಅದೇ ಪ್ಲಾಸ್ಟಿಡ್ಗಳಲ್ಲಿ 3 ರೀತಿ. ಇವು ಪ್ರತಿಯೊಂದು ಯಾವ ರೀತಿಯಾಗಿ ಇದು ಮಾಡ್ತವೆ. ಇದು ಪ್ಲಾಸ್ಟಿಡ್ ಅಂದ್ರೆ ಇದೆ ಇಂಪಾರ್ಟೆಂಟು, ವರ್ಣಕ ಅಂತ ಹೇಳಿ ಕರಿತೀವಿ. ಆಮೇಲೆ ಹೆಂಗಿದ್ರು ಸಸ್ಯವನ್ನ ನೋಡ್ತಾ ಇದ್ದೀವಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಸಸ್ಯ ಜೀವಕೋಶಗಳಲ್ಲಿ. ಸಸ್ಯದಲ್ಲಿ PC ಎಕ್ಸಾಮ್ಗಳಲ್ಲಿ ಕೇಳಿರೋದು ಕ್ಸೈಲಮ್ ಮತ್ತು ಫ್ಲೂಯಮ್. ಹೆಂಗೋ ಚಿತ್ರವನ್ನು ಬಿಡಿಸಿದ್ದೀವಲ್ಲ, ಕ್ಸೈಲಮ್ ಮತ್ತು ಫ್ಲೂಯಮ್. ಏನು ಫ್ಲೂಯಮ್ ಅಂತಂದ್ರೆ ಕ್ಸೈಲಮ್, ಫ್ಲೂಯಮ್. ಇಲ್ಲಿ ಸಸ್ಯ ಇದೆ, ಇಲ್ಲೆಲ್ಲ ಬೇರುಗಳು ಬಂದಿದ್ದಾವೆ. ಈ ಬೇರುಗಳು ಭೂಮಿಯ ಆಳಕ್ಕೆ ಹೋಗಿರುತ್ತವೆ. ಸಸ್ಯಗಳು ಭೂಮಿಯಲ್ಲಿರುವಂಥ ನೀರು ಮತ್ತು ಲವಣಾಂಶಗಳನ್ನು ತೆಗೆದುಕೊಂಡು ಅದು ಕಾಂಡದ ಮೂಲಕ ಸಸ್ಯದ ಇತರ ಭಾಗಗಳಿಗೆಲ್ಲವೂ ಸಾಗಿಸ್ತದೆ. ಈಗ ಎಲೆಗೆ ಸಾಗಿಸುತ್ತೆ, ರೆಂಬೆ, ಕೊಂಬೆ, ಹೂ, ಹಣ್ಣು, ಇವೆಲ್ಲವೂ ನೀರು ಲವಣಾಂಶಗಳನ್ನು ಬೆಳ್ಕೊಂಡೇ ಇವೆಲ್ಲ ಜೀವಂತವಾಗಿರ್ತಾವೆ. ಸೊ ಸಸ್ಯದ ನೀರು ಮತ್ತು ನೀರನ್ನ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸುವಂತ ಒಂದು ಅಂಗಕ್ಕೆ ನಾವು ಕ್ಸೈಲಮ್ ಅಂತೇಳಿ ಕರಿತೀವಿ. ಬೇರಿನ ಮೂಲಕ ನೀರು ಮತ್ತು ಲವಣಾಂಶಗಳನ್ನ ಸಸ್ಯದ ಇತರ ಭಾಗಗಳಿಗೆ ಸಾಗಿಸುವಂತಹ ಅಂಗಕ್ಕೆ ಕ್ಸೈಲಮ್. ಇದನ್ನ ನೀರ್ಗೊಳುವೆ ಅಂತ ಹೇಳಿ ಕರೀತಾರೆ. ಎಕ್ಸಾಮ್ಗಳಲ್ಲಿ ಇದೇ ರೀತಿಯಾಗಿ ಕೇಳಿದ್ದು, ನೀರ್ಗೊಳವೆ ಅಂತ ಯಾವ್ದನ್ನ ಕರೀತಾರೆ. ನೆಕ್ಸ್ಟ್ ಒಂದು ಫ್ಲೂಯಮ್. ಫ್ಲೂಯಮ್ ಏನ್ ಮಾಡುತ್ತೆ? ಆಹಾರಗೊಳವೆ. ಇದು ಆಹಾರದ ಕೊಳವೆ. ಸಸ್ಯದ ಹಸಿರಾದಂಥ ಒಂದು ಭಾಗ ಎಲೆ,
ಸಸ್ಯದ ಅಡುಗೆ ಮನೆ ಎಲೆ. ಅಡುಗೆ ಮನೆ ಯಾಕೆ ಎಲೆ ಅಂತಂದ್ರೆ ಹಸಿರು ವರ್ಣಕಗಳಲ್ಲಿ ಏನಿದೆ ಹರಿತು ಇದೆ, ಮೀನ್ಸ್ ಅದನ್ನ ಕ್ಲೋರೋಫಿಲ್ ಅಂತ ಹೇಳಿ ಕರೀತಾರೆ. ಆ ಕ್ಲೋರೋಫಿಲ್ ಇಂದಾನೆ ಏನಾಗುತ್ತೆ, ಆಹಾರ ತಯಾರಿಕೆ ಆಗುತ್ತೆ. ಈ ತಯಾರಾದಂಥ ಆಹಾರವನ್ನ ಸಸ್ಯದ ವಿವಿಧ ಭಾಗಗಳಿಗೆ ಕೊರಿಯರ್ ಕೆಲಸವನ್ನು ಮಾಡುತ್ತಿದ್ದು ಫ್ಲೋಯಮ್. ಇಲ್ಲಿ ರೆಡಿ ಆಯ್ತಾ ಫುಡ್ಡು, ರೆಂಬೆ, ಕೊಂಬೆ, ಹೂವು, ಹಣ್ಣು ಇವುಗಳಿಗೆಲ್ಲವೂ ಸಾಗಾಣಿಕೆ ಮಾಡುತ್ತೆ. ಸೊ ಕೊರಿಯರ್ ಕೆಲಸವನ್ನು ಯಾವ್ದು ಮಾಡೋದಂದ್ರೆ ಫ್ಲೋಯಮ್ ಮಾಡುತ್ತೆ. ಸೊ ಇದು ನೀರುಗಳು, ಈ ನೀರನ್ನು ಸಾಗಿಸುವಂಥ ಕೆಲಸವನ್ನು ಕ್ಸೈಲಮ್ ಮಾಡುತ್ತೆ, ನೀರುಗಳಿವೆ. ಆಮೇಲೆ ಆಹಾರವನ್ನು ಸಾಗಿಸುವಂಥ ಕೆಲಸವನ್ನು ಯಾವ್ದು ಮಾಡುತ್ತೆ, ಫ್ಲೋಯಮ್ ಮಾಡುತ್ತೆ. ಇದು ಆಹಾರಗಳಿವೆ ಅಂತ ಹೇಳಿ ಕರೀತಾರೆ. ಇವು ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಾಮ್ಗಳಲ್ಲಿ ಕೇಳಿದ್ದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ, ದಟ್ ಈಸ್ ಫೋಟೋಸಿಂಥೆಸಿಸ್ ಅಂತ ಹೇಳಿ ಕರೀತಾರೆ. ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಏನಿದು? ದ್ವಿತೀಯ ಸಂಶ್ಲೇಷಣ ಕ್ರಿಯೆ, ಆಹಾರ ರೆಡಿ ಆಗುತ್ತೆ, ಅದು ವಿವಿಧ ಭಾಗಗಳಿಗೆ, ಸಸ್ಯದ ಭಾಗಗಳಿಗೆ ಕಳಿಸುತ್ತೆ. ಫ್ಲೋಯಮ್ ಮತ್ತು ಕ್ಸೈಲಮ್ ಅನ್ನ ನೋಡಿದ್ವಿ. ಇದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ, ಸಸ್ಯದ ಹರಿತು ಅಥವಾ ಕ್ಲೋರೋಫಿಲ್ ಅಲ್ಲಿ ನಡೆಯುತ್ತೆ ಅಂತೇಳಿ. ಅದು ಏನು ಬಿಡುಗಡೆ ಆಗುತ್ತೆ? ಫಸ್ಟ್ ಸಸ್ಯದ ಆಹಾರ, ಸಸ್ಯವು ನೀರು ಮತ್ತು ಲವಣಾಂಶಗಳನ್ನು ಬಳಸಿಕೊಂಡು, ಮುಖ್ಯವಾಗಿ ಅಂತಂದ್ರೆ ಇದಕ್ಕೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡಿಬೇಕಾದ್ರೆ ಸೂರ್ಯನ ಬೆಳಕು ಬೇಕು, ಸನ್ಲೈಟ್ ಬೇಕು. ಸನ್ಲೈಟ್ಗಿಂತ ಅದು ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಏನು ಬೇಕು? ಹರಿತು ಬೇಕು, ಕ್ಲೋರೋಫಿಲ್. ನೀರು ಮತ್ತು ಲವಣಾಂಶಗಳನ್ನು ಬಳಸಿಕೊಂಡು ಸೂರ್ಯನ ಬೆಳಕಿನ ಸಹಾಯದಿಂದ ಹರಿತಿನಲ್ಲಿ ಅಥವಾ ಪತ್ರ ಹರಿತಿನಲ್ಲಿ ಏನಾಗ್ತತಿ, ಆಹಾರ ತಯಾರಿಕೆ ಆಗ್ತದೆ. ಆಹಾರ ಮೀನ್ಸ್ ಗ್ಲುಕೋಸ್, C6H12O6. ಆಹಾರ ತಯಾರಿಕೆಯಾಗಿ ಏನು ಬಿಡುಗಡೆ ಆಗ್ತತಿ? ಆಕ್ಸಿಜನ್, O2. ನಮಗೆ ಜೀವ, ಇದು ಬಹಳ ಇಂಪಾರ್ಟೆಂಟ್. ಆಕ್ಸಿಜನ್ ಇದಿಲ್ಲ ಅಂದ್ರೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದೇ ದ್ವಿತೀಯ ಸಂಶ್ಲೇಷಣ ಕ್ರಿಯೆ. ನೀರು ಮತ್ತು ಲವಣಾಂಶಗಳನ್ನು ಬಳಸಿಕೊಂಡು ಹಾಗೂ ಸೂರ್ಯನ ಬೆಳಕಿನ ಸಹಾಯದಿಂದ ಪತ್ರ ಹರಿತು ತನ್ನ ಆಹಾರವನ್ನು ಸಸ್ಯ ತಾನೇ ತಯಾರಿಸಿಕೊಳ್ಳುತ್ತೆ. ಆ ಒಂದು ಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಅಥವಾ ಫೋಟೋಸಿಂಥೆಸಿಸ್ ಅಂತ ಹೇಳಿ ಕರೀತಾರೆ. ಆ ಒಂದು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಬಿಡುಗಡೆ ಆಗುವಂಥ ಅನಿಲ ಯಾವುದು ಅಂತಂದ್ರೆ O2 ಅಥವಾ ಆಕ್ಸಿಜನ್. ಇದು ಕೂಡ ನಮಗೆ ಇಂಪಾರ್ಟೆಂಟು. ಯಾಕಂದರೆ ನಾವು ಆಕ್ಸಿಜನ್ನ ತೆಗೆದುಕೊಳ್ತೀವಿ, ಕಾರ್ಬನ್ ಡೈಆಕ್ಸೈಡನ್ನು ಬಿಡ್ತೀವಿ. ನಾವು ಬಿಟ್ಟಂಥ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ತಮ್ಮ ಒಂದು ಇದಕ್ಕೆ ಬಳಸ್ಕೊತವೆ. ಇದೇ ಫೋಟೋಸಿಂಥೆಸಿಸ್. ಇದನ್ನು ಭಾಳ ಸರಿ ಕೇಳಿದ್ದಾರೆ ಫಾರ್ಮುಲಾ, ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ. ಅದೇ ನೀರು ಮತ್ತು ಲವಣಾಂಶ, H2O ಮತ್ತು ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲವನ್ನ ಬಳಸ್ಕೊಂಡು ಸನ್ಲೈಟು, ಕ್ಲೋರೋಫಿಲ್ಲು ಯಾವುದಂದ್ರೆ ಇದು ಆಹಾರ ಅಂದ್ರೆ ಗ್ಲೂಕೋಸ್, C6H12O6. ಇದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ. ಇನ್ನೊಂದು ಕ್ವಶನ್ ಕೇಳಿದ್ರು, ಸಸ್ಯಗಳಿಗೂ ಜೀವವಿದೆ ಅಂತ ಹೇಳಿದವರು ಯಾರು? ಜಗದೀಶ್ ಚಂದ್ರ ಬೋಸ್ ಅವರು. ಹೌದು, ಸಸ್ಯಗಳು ಉಸಿರಾಡುತ್ತೆ. ಹೌದು, ಜೀವವಿದೆ ಅಂತ ಸಸ್ಯಗಳಿಗೆ ಯಾಕೆ ಗೊತ್ತಾಗುತ್ತೆ? ಸಸ್ಯಗಳು ಇವತ್ತು ನೆಟ್ಟಿರೋ ಸಸ್ಯ ಇನ್ನೊಂದು ತಿಂಗಳು ಬಿಟ್ಟು ಬೆಳವಣಿಗೆ ಆಗಿರುತ್ತೆ. ಸೊ ಬೆಳವಣಿಗೆ ಆಗಿದೆ ಅಂದ್ರೆ ಅದರಲ್ಲಿ ಒಂದು ಕಾರ್ಯಾತ್ಮಕ ಚಟುವಟಿಕೆ ನಡೆದಿದೆ. ಸೊ ಅದಕ್ಕೂ ಕೂಡ ಜೀವವಿದೆ ಅಂತೇಳಿ ತಿಳಿಸ್ಕೊಟ್ರು. ನಾವೇನನ್ನು ನೋಡ್ತಿದ್ವಿ ಅಂತಂದ್ರೆ ಜೀವಕೋಶವನ್ನು ನೋಡ್ತಿದ್ವಿ. ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ. ಪ್ರಾಣಿ ಜೀವಕೋಶಕ್ಕೂ ಸಸ್ಯ ಜೀವಕೋಶಕ್ಕೂ ಇರುವಂತಹ ಎರಡು ವ್ಯತ್ಯಾಸ ಅಂತಂದ್ರೆ, ಒಂದು ಕೋಶ ಭಿತ್ತಿ, ಪ್ಲಾಸ್ಟಿಡ್. ಅದರಲ್ಲಿ ಪ್ರಾಣಿ ಜೀವಕೋಶದಲ್ಲಿ ಅದಿಲ್ಲ, ಇದರಲ್ಲಿ ಇದಾವೆ. ಮತ್ತೆ ಹಿಂದೆ ಬರೋಣ ನಾವೀಗ ಜೀವಕೋಶ, ಇದ್ರ ಬಗ್ಗೆ ಕೋಶ ಪೊರೆ, ಕೋಶ ರಸ ಮತ್ತು ಕೋಶ ಕೇಂದ್ರ. ಇದರಲ್ಲಿ ಪೊರೆ ಸಹಿತ ಕಣದಂಗಗಳು, ಪೊರೆ ರಹಿತ ಕಣದಂಗಗಳು ಅಂತ ಹೇಳಿದ್ದೇನೆ. ಇದರಲ್ಲಿ ಏನು ಪೊರೆ ಸಹಿತ ಕಣದಂಗಗಳು ಮತ್ತೆ ಪೊರೆ ರಹಿತ ಕಣದಂಗಗಳು ಏನಿದಾವೆ ಇಲ್ಲಿ ತೇಲ್ತಾ ಇದ್ದಾವೆ ಅದ್ರ ಬಗ್ಗೆ, ಅದು ಮೈಟೋಕಾಂಡ್ರಿಯಾ, ರೈಬೋಸೋಮ್, ಗಾಲ್ಗಿ ಸಂಕೀರ್ಣ, ಆಮೇಲೆ ಲೈಸೋಸೋಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಸದಾನಿಗಳು, ಇನ್ನು ಏನೇನಿದ್ದಾವೆ ಅವುದರಲ್ಲಿ ಪೊರೆ ಸಹಿತ ಯಾವುದು, ಪೊರೆ ರಹಿತ ಯಾವುದು, ನಮ್ಮ ದೇಹಕ್ಕೆ ಅವು ಯಾವ ರೀತಿಯಾಗಿ ಸಹಾಯವನ್ನು ಮಾಡ್ತಿದ್ದಾವೆ, ಅದರ ಒಂದು ರಚನೆಯ ಕಾರ್ಯದ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದು ಪಾರ್ಟ್ 1 ಬಯಾಲಜಿ ಬಗ್ಗೆ. ಇನ್ನು ಪಾರ್ಟ್ 2 ಬರುತ್ತೆ ಜೀವಕೋಶದ ಬಗ್ಗೆ. ಅದರಲ್ಲಿ ಕಣದಂಗಗಳ ಬಗ್ಗೆ ಎಲ್ಲವನ್ನೂ ನಾನು ಎಕ್ಸ್ಪ್ಲೇನ್ ನಿಮಗೆ ಮಾಡ್ತೀನಿ. ಐ ಹೋಪ್ ಈ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಏನಾದ್ರು ಹೇಳೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ ಒಂದು ಅದ್ರ ಬಗ್ಗೆ ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.